ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 852 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 18ನೇ ಏಪ್ರಿಲ್ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನ ಪ್ರಶ್ನೆಗೆ ಬರೋಣ. ಗ್ರೇಟ್ ನಿಕೋಬಾರ್ ಮೆಗಾ ಪ್ರಾಜೆಕ್ಟ್ ಅನ್ನು ಸಾಮಾನ್ಯವಾಗಿ ಏನೆಂದು ಕರೆಯಲಾಗುತ್ತದೆ? ವಾಟ್ ಈಸ್ ದ ಗ್ರೇಟ್ ನಿಕೋಬಾರ್ ಮೆಗಾ ಪ್ರಾಜೆಕ್ಟ್ ಆಫನ್ ರೆಫರ್ಡ್ ಟು ಎಸ್? ಸೊ ನಮ್ಮ ಭಾರತ ಸರ್ಕಾರ ಅಂಡಮಾನ್ ಮತ್ತು ನಿಕೋಬಾರ್ಗೆ ಸಂಬಂಧಪಟ್ಟಂತೆ ಸೊ ಈ ಗ್ರೇಟರ್ ನಿಕೋಬಾರ್ ಪಾರ್ಟ್ ಏನಿದೆ ಅದನ್ನು ನಾನು ಮ್ಯಾಪಲ್ಲಿ ಮುಂದೆ ತೋರಿಸ್ತೇನೆ. ಸೊ ಈ ಭಾಗದಲ್ಲಿ ಒಂದು ಬೃಹತ್ ಆಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟನ್ನು ಮಾಡ್ತಾ ಇದೆ. ಸೊ ಈ ಪ್ರಾಜೆಕ್ಟ್ಗೆ ಇನ್ನೂ ಒಂದು ಹೆಸರು ಕೂಡ ಇದೆ. ಸೊ ಹಾಗಿದ್ರೆ ಆ ಪರ್ಯಾಯ ಹೆಸರು ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಈ ಪ್ರಾಜೆಕ್ಟನ್ನು ನಾವು ನ್ಯೂ ಹಾಂಗ್ಕಾಂಗ್ ಪ್ರಾಜೆಕ್ಟ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಪ್ರಾಜೆಕ್ಟಲ್ಲಿ ಏನೇನು ರೀತಿಯ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡ್ತಾ ಇದ್ದಾರೆ, ಸೊ ಇದರಿಂದ ನಮ್ಮ ಭಾರತ ದೇಶಕ್ಕೆ ಯಾವ ರೀತಿಯಾಗಿ ಅನುಕೂಲತೆ ಆಗುತ್ತೆ, ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ಯಾವುದು ಎಲ್ಲವನ್ನ ಕೂಡ ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈ ಭಾಗದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್ ಏನು, ಅಪಾರ್ಟ್ ಫ್ರಮ್ ಎನ್ವೈರನ್ಮೆಂಟಲ್ ಅಂದರೆ ಬಯೋಡೈವರ್ಸಿಟಿಗೆ ಆಗ್ತಕ್ಕಂಥ ಡ್ಯಾಮೇಜ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಇಕೋಸಿಸ್ಟಮ್ಗೆ ಆಗ್ತಕ್ಕಂಥ ಒಂದು ಡ್ಯಾಮೇಜ್ ಆಗಿರ್ಬೋದು, ಅದನ್ನೆಲ್ಲ ಹೊರತುಪಡಿಸಿ ಸೊ ಈ ಒಂದು ಗ್ರೇಟರ್ ನಿಕೋಬಾರ್ ಭಾಗದಲ್ಲಿ ಇರ್ತಕ್ಕಂಥ ಪ್ರಮುಖ ಬುಡಕಟ್ಟು ಜನಾಂಗ ಯಾವುದು ಅಂದರೆ ಶೋಂಪೇನ್ ಬುಡಕಟ್ಟು ಜನಾಂಗ ಅಂತ ಹೇಳ್ತೇವೆ. ಸೊ ಇವರ ಒಂದು ಅಂದಾಜಿನ ಪ್ರಕಾರ ಸರಿಸುಮಾರು 200ರಿಂದ 300 ಜನ ಪಾಪ್ಯುಲೇಷನ್ ಮಾತ್ರ ಇವರಿರ್ತಾರೆ. ಬಟ್ ಇವರ ಒಂದು ಪ್ರಾಬ್ಲಮ್ ಏನು ಅಂದರೆ, ಸೊ ದೇ ಲಿವ್ ಇನ್ ಐಸೋಲೇಷನ್, ಅಂದರೆ ನಮ್ಮ ಬೇರೆ ಸಿವಿಲಿಯನ್ ಜೊತೆ ಅಥವಾ ಮೇನ್ ಲ್ಯಾಂಡ್ ಆಫ್ ಪೀಪಲ್ ಏನು ಇರ್ತಾರೆ ಸೊ ಅವ್ರ ಜೊತೆ ಅವರು ಬೆರೆಯದೇ ಇರತಕ್ಕಂಥ ಒಂದು ಐಸೋಲೇಟೆಡ್ ಪಾಪ್ಯುಲೇಷನ್ ಆಗಿರುತ್ತೆ. ಬಟ್ ಈಗ ಈ ಭಾಗದಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಿರುತ್ತೆ ಸೊ ಅವರ ಆವಾಸ ಸ್ಥಾನದ ಮೇಲೆ ಧಕ್ಕೆ ಬರುವ ಕಾರಣದಿಂದ ಈ ಒಂದು ಬುಡಕಟ್ಟು ಜನಾಂಗ ನಶಿಸಿ ಹೋಗಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಸೊ ನಾವು ಈ ಒಂದು ಪ್ರಾಜೆಕ್ಟ್ನಿಂದ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದೆಲ್ಲದರ ಬಗ್ಗೆ ನಾವು ಸಂಪೂರ್ಣವಾಗಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ದಿಸ್ ಇಸ್ ವಾಟ್ ಯು ಕ್ಯಾನ್ ಸಿ. ಸೊ ನಮ್ಮ ಭಾರತ ದೇಶದ ಈ ಒಂದು ಭಾಗದಲ್ಲಿ ನಾವು ಅಂಡಮಾನ್ ಮತ್ತು ನಿಕೋಬಾರ್ ಅನ್ನು ನೋಡ್ಬೋದಾಗಿರುತ್ತೆ. ಸೊ ನಿಕೋಬಾರ್ನ ಈ ಭಾಗವನ್ನ ಇದನ್ನ ನಾವು ಗ್ರೇಟ್ ನಿಕೋಬಾರ್ ಅಂತ ಹೇಳ್ತೇವೆ. ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಈ ಗ್ರೇಟ್ ನಿಕೋಬಾರ್ ಅನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಅಂಡಮಾನ್ ನಿಕೋಬಾರ್ ಬಗ್ಗೆ ನಾನು ಸಾಕಷ್ಟು ಬಾರಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅಲ್ಲಿ ಆಗಿರ್ತಕ್ಕಂಥ ನೇಮ್ಸ್ ಚೇಂಜ್ ಆಗಿರ್ಬೋದು, ಮತ್ತೆ ಚಾನಲ್ಸ್ ಆಗಿರ್ಬೋದು, ಅದಾದಮೇಲೆ ಅಲ್ಲಿರ್ತಕ್ಕಂಥ ವಾಲ್ಕೆನೋ ಆಗಿರ್ಬೋದು, ಎಲ್ಲವನ್ನ ನಾನು ಪ್ರೀವಿಯಸ್ ಸೆಷನ್ಸಲ್ಲಿ ಸಾಕಷ್ಟು ಬಾರಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಅದರಿಂದ ನೇರವಾಗಿ ನಾನು ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಈ ಒಂದು ಗ್ರೇಟರ್ ನಿಕೋಬಾರ್ ಏನಿದೆ ಸೊ ಇಲ್ಲಿ 4 ಮೆಗಾ ಪ್ರಾಜೆಕ್ಟ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಮೊದಲನೇ ಪ್ರಾಜೆಕ್ಟನ್ನು ನಾವು ಇಂಟರ್ನ್ಯಾಷನಲ್ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಟರ್ಮಿನಲ್ ಅಂತ ಹೇಳ್ತೇವೆ. ಅಂದರೆ ಇದೊಂದು ಕಂಟೈನರನ್ನು ಟ್ರಾನ್ಸ್ಶಿಪ್ ಮಾಡ್ತಕ್ಕಂಥ ಒಂದು ಟರ್ಮಿನಲ್ ಅನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಇದು ನಮಗೆ ಟ್ರೇಡ್ ಅಥವಾ ವ್ಯಾಪಾರಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಮೂಲ ಸೌಕರ್ಯವಾಗಿರುತ್ತೆ. ಸೊ ಅದಾದ್ಮೇಲೆ ಈ ಭಾಗದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥವಾ ಒಂದು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಥವಾ ವಿಮಾನ ನಿಲ್ದಾಣವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಈ ಭಾಗದಲ್ಲಿ ಒಂದು ಟೌನ್ಶಿಪ್ ಮತ್ತೆ ಏರಿಯಾ ಡೆವಲಪ್ಮೆಂಟ್ ಅನ್ನ ಮಾಡ್ತಾರೆ, ಒಂದು ನಗರಾಭಿವೃದ್ಧಿ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಅಲ್ಲಿ ವಿಸಿಟ್ ಮಾಡ್ತಕ್ಕಂಥ ಪ್ರವಾಸಿಗರಾಗಿರ್ಬೋದು ಅಥವಾ ಟೂರಿಸ್ಟ್ ಅಂತ ನಾವೇನು ಹೇಳ್ತೇವೆ ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಟೌನ್ಶಿಪ್ ಮತ್ತೆ ಆ ಒಂದು ಏರಿಯಾಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನು ಸೊ ಈ ಒಂದು ಭಾಗದಲ್ಲಿ ಡೆವಲಪ್ ಮಾಡ್ಬೋದಾಗಿರುತ್ತೆ. ಸೊ ಆ 4ನೇ ಭಾಗದಲ್ಲಿ ಪವರ್ ಪ್ಲಾಂಟ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ 4 ಮೆಗಾ ಪ್ರಾಜೆಕ್ಟ್ಸ್ ಅನ್ನ ಮಾಡ್ತಾ ಇರ್ತಕ್ಕಂಥ ಈ ಒಂದು ಪ್ರದೇಶ ಏನಿದೆ ಸೊ ಇಲ್ಲಿ ಬಹುತೇಕ ಶೋಂಪೆನ್ ಪಾಪ್ಯುಲೇಷನ್ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಎಲ್ಲಾ ಪ್ರಾಜೆಕ್ಟ್ಸ್ ಗಳನ್ನ ಡೆವಲಪ್ ಮಾಡಿದ್ದೇ ಆದಲ್ಲಿ ಸೊ ಅವರ ಒಂದು ಸಂತತಿ ಅಂತಕ್ಕಂಥದ್ದು ನಾಶ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ಅನ್ನ ನಾವು ಗ್ರೇಟ್ ನಿಕೋಬಾರ್ ಮೆಗಾ ಪ್ರಾಜೆಕ್ಟ್ ಅಂತ ಕರೀತೇವೆ. ಸೊ ಇದಕ್ಕೆ ನಾನು ಪ್ರಶ್ನೆಯಲ್ಲೇ ಹೇಳಿದಾಗೆ ಇನ್ನೊಂದು ಹೆಸರು ಕೂಡ ಇದೆ, ಇದನ್ನ ನ್ಯೂ ಹಾಂಗ್ಕಾಂಗ್ ಪ್ರಾಜೆಕ್ಟ್ ಅಂತ ಕೂಡ ಕರೀತೇವೆ. ಸೊ ಇದು ಆಸ್ ವಿ ಹ್ಯಾವ್ ಡಿಸ್ಕಸ್ ಬಿಫೋರ್ ಅಲ್ಲಿರ್ತಕ್ಕಂಥ ಒಂದು ಟ್ರೈಬಲ್ ಪಾಪ್ಯುಲೇಷನ್, ಇದನ್ನು ನಾವು ಶೋಂಪೇನ್ ಟ್ರೈಬ್ ಅಂತ ಹೇಳ್ತೇವೆ. ಇಟ್ ಈಸ್ ಒನ್ ಆಫ್ ದಿ ವರ್ಲ್ಡ್ಸ್ ಮೋಸ್ಟ್ ಐಸೋಲೇಟೆಡ್ ಇಂಡಿಜಿನಸ್ ಗ್ರೂಪ್ ಆಗಿರುತ್ತೆ. ಅಂದರೆ ಇದು ಪ್ರಪಂಚದ ಪ್ರತ್ಯೇಕವಾದ ಸ್ಥಳೀಯವಾಗಿರ್ತಕ್ಕಂಥ ಗುಂಪುಗಳಲ್ಲಿ ಶೋಂಪೇನ್ ಬುಡಕಟ್ಟು ಕೂಡ ಒಂದು ಗುಂಪಾಗಿರುತ್ತೆ. ಸೊ ಇವರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಒಂದು ಕಳವಳವನ್ನು ಸೊ ಈ ಒಂದು ಪ್ರಾಜೆಕ್ಟ್ನ ಮುಖಾಂತರ ನಾವು ವ್ಯಕ್ತಪಡಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಪ್ರಾಜೆಕ್ಟ್ನ ಡೀಟೇಲ್ಸ್ ಏನು ಅಂತ ನಾವು ನೋಡೋದಾದ್ರೆ ಸೊ ಒಂದು ಮೆಗಾ ಪೋರ್ಟನ್ನು ಡೆವಲಪ್ ಮಾಡ್ತಾ ಇದ್ದಾರೆ, ಅಂದರೆ ಒಂದು ಮೆಗಾ ಬಂದರನ್ನು ಡೆವಲಪ್ ಮಾಡ್ತಾ ಇದ್ದಾರೆ, ಒಂದು ಡಿಫೆನ್ಸ್ ಬೇಸನ್ನು ಡೆವಲಪ್ ಮಾಡ್ತಾ ಇದ್ದಾರೆ, ಅಂದರೆ ರಕ್ಷಣಾ ನೆಲೆಯನ್ನು ಡೆವಲಪ್ ಮಾಡ್ತಾ ಇದ್ದಾರೆ, ಪವರ್ ಸ್ಟೇಷನ್ ಅನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಅಥವಾ ವಿದ್ಯುತ್ ಕೇಂದ್ರ, ಅದಾದಮೇಲೆ
ನ್ಯೂ ಸಿಟಿ ಟು ಅಕಾಮಿಡೇಟ್ 6,50,000 ರೆಸಿಡೆಂಟ್ಸ್, ಅಂದರೆ 6,50,000 ಜನ ವಾಸ ಮಾಡಬಹುದಾಗಿರ್ತಕ್ಕಂಥ ಒಂದು ಟೌನ್ಶಿಪ್ ಅನ್ನು ಕೂಡ ಸೊ ಇಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ಯು ಕ್ಯಾನ್ ಕಂಪೇರ್. ಸೊ ಶೋಂಪೆನ್ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು ಅಪ್ರಾಕ್ಸಿಮೇಟ್ಲಿ ಅರೌಂಡ್ 300 to 200 ಇರ್ತಾರೆ. ಸೊ ಅಲ್ಲಿ ಟೌನ್ಶಿಪ್ ಅನ್ನು ಅವ್ರು ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದು 6,50,000. ಅಲ್ಲಿಗೆ ಇವರೇ ಮೈನಾರಿಟಿ ಆಗ್ತಾರೆ. ಸೊ ಅದರಿಂದ ಇವರು ಐಸೋಲೇಟೆಡ್ ಆಗಿರೋದು. ಸೊ ಮೈನಾರಿಟಿ ಇಸ್ ನಾಟ್ ಅ ಪ್ರಾಬ್ಲಮ್, ಬಟ್ ಪ್ರಾಬ್ಲಮ್ ಏನು ಅಂದರೆ ಅವರು ಬೇರೆ ಸಿವಿಲಿಯನ್ಸ್ ಜೊತೆಗೆ ಅವರು ಮಿಂಗಲ್ ಆಗೋದಿಲ್ಲ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ದಟ್ ಈಸ್ ವೈ ದರ್ ಇಸ್ ಅ ಥ್ರೆಟ್ ಟು ದಿಸ್ ಪರ್ಟಿಕ್ಯುಲರ್ ಟ್ರೈಬಲ್ ಪಾಪ್ಯುಲೇಷನ್ ಅಂತ ನಾವಿಲ್ಲಿ ಹೇಳ್ಬೋದಾಗಿರುತ್ತೆ. ಸೊ ಇಟ್ ಮೈಟ್ ಅಟ್ರಾಕ್ಟ್ 1 million ಟೂರಿಸ್ಟ್ ಆನ್ಯುಯಲಿ, ಅಂದರೆ ವಾರ್ಷಿಕವಾಗಿ 1 million ಹೆಚ್ಚಿನ ಪ್ರವಾಸಿಗರು ಕೂಡ ಆಕರ್ಷಣೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇದನ್ನೂ ಕೂಡ ನಾವು ಆ್ಯಡ್ ಮಾಡಿಕೊಂಡ್ರೆ ಸೊ ದೇ ವಿಲ್ ಬಿಕಮ್ ಮೈಕ್ರೋ ಮೈನಾರಿಟಿ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಅದರಿಂದ ಅವರನ್ನು ಕಾಪಾಡ್ತಕ್ಕಂಥದ್ದು ಇವಾಗ ಒನ್ ಆಫ್ ದಿ ಚಾಲೆಂಜಿಂಗ್ ಆಸ್ಪೆಕ್ಟ್ಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಎನ್ವೈರನ್ಮೆಂಟಲ್ ಕನ್ಸರ್ನ್, ಪರಿಸರ ಕಾಳಜಿಗಳೇನು ಅಂತ ಹೇಳೋದಾದ್ರೆ, ಸೊ ಇವತ್ತು ಗ್ರೇಟರ್ ನಿಕೋಬಾರ್ ಐಲ್ಯಾಂಡ್ ಇವಾಗ ಏನು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಪಾರ್ಟ್ ಆಫ್ ಸುಂದಾಲ್ಯಾಂಡ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಸೊ ನೀವು ಹಾಟ್ಸ್ಪಾಟ್ಸ್ ಬಗ್ಗೆ ಕೇಳಿರ್ತೀರ. ಸೊ ನಮ್ಮ ಭಾರತ ದೇಶದ ಕೆಲವೊಂದು ಪ್ರದೇಶಗಳನ್ನು ಹಾಟ್ಸ್ಪಾಟ್ಸ್ ಅಂತ ಡಿಕ್ಲೇರ್ ಮಾಡಿ ಅದನ್ನು ಪ್ರೊಟೆಕ್ಷನ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಈ ಗ್ರೇಟರ್ ನಿಕೋಬಾರ್ ಐಲ್ಯಾಂಡ್ ಅಂತಕ್ಕಂಥದ್ದು ಈ ಸುಂದಾಲ್ಯಾಂಡ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್, ಇದನ್ನು ನಾವು ಬಿಸಿ ತಾಣಗಳು ಅಂತ ಹೇಳ್ತೇವೆ. ಸೊ ಈ ಒಂದು ಹಾಟ್ಸ್ಪಾಟ್ನ ಭಾಗವಾಗಿರುತ್ತೆ. ಸೊ ಯಾವಾಗ ಒಂದು ಹಾಟ್ಸ್ಪಾಟ್ ಅಂತ ಕರಿತೇವೆ, ಸೊ ಅಲ್ಲಿ ನಾವು ಸಾಕಷ್ಟು ಎಂಡೆಮಿಕ್ ಸ್ಪೀಶೀಸ್ ಅಥವಾ ಸ್ಥಳೀಯ ಪ್ರಭೇದಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಇದು ಮಳೆ ಕಾಡುಗಳು ಅಥವಾ ರೈನ್ ಫಾರೆಸ್ಟ್ ಅನ್ನ ಹೊಂದಿರತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ನಾವು ಮಾಡುವ ಕಾರಣದಿಂದ ಅಲ್ಲಿರ್ತಕ್ಕಂಥ ಸ್ಥಳೀಯ ಪ್ರಭೇದಗಳು ನಾಶ ಆಗುತ್ತೆ, ಮತ್ತೆ ಆ ರೈನ್ ಫಾರೆಸ್ಟ್ ಇಕೋಸಿಸ್ಟಮ್ ಏನಿದೆ ಅದು ಕೂಡ ನಾಶ ಆಗ್ತಕ್ಕಂಥ ಸಾಧ್ಯತೆಯನ್ನು ಡೆಫಿನೆಟ್ಲಿ ಈ ಒಂದು ಪ್ರಾಜೆಕ್ಟ್ ನಿಂದ ನಾಶ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಸೊ ದಿಸ್ ಪ್ರಾಜೆಕ್ಟ್ ಥ್ರೆಟನ್ಸ್ ಈಕೋಲಾಜಿಕಲ್ ಬ್ಯಾಲೆನ್ಸ್ ಅಂಡ್ ಯುನೆಸ್ಕೋ ಬಯೋಸ್ಪಿಯರ್ ರಿಸರ್ವ್. ಸೊ ಅಲ್ಲಿರ್ತಕ್ಕಂಥ ಯುನೆಸ್ಕೋ ಬಯೋಸ್ಪಿಯರ್ ರಿಸರ್ವ್ ಏನಿರುತ್ತೆ ಅಥವಾ ಯುನೆಸ್ಕೋ ಜೀವಗೋಳ ಮೀಸಲು ಪ್ರದೇಶ ಏನಿರುತ್ತೆ, ಸೊ ಅದಕ್ಕೆ ಅಪಾಯವನ್ನ ಉಂಟು ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ಈ ಪ್ರಾಜೆಕ್ಟ್ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಡೀಟೇಲ್ ಅನ್ನು ತಗೊಳ್ಳೋದಾದ್ರೆ, ಸೊ ಇದೊಂದು ಮ್ಯಾಸಿವ್ ಇನ್ಫ್ರಾಸ್ಟ್ರಕ್ಚರ್ ಇನಿಷಿಯೇಟಿವ್ ಆಗಿರುತ್ತೆ. ಸೊ ಎಂಟೈರ್ ಈ ಒಂದು ಗ್ರೇಟರ್ ನಿಕೋಬಾರ್ ಏನಿರುತ್ತೆ ಅದನ್ನು ಸಂಪೂರ್ಣವಾಗಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾರೆ. ಸಪೋಸ್ ನೀವೇನಾದರೂ ಸೊ ಮುಂಚೆ ಇದನ್ನು ನೋಡಿ, ಈ ಪ್ರಾಜೆಕ್ಟ್ ಆದ ನಂತರ ಈ ಒಂದು ಪ್ರದೇಶವನ್ನು ನೀವೇನಾದರೂ ನೋಡಿದ್ರೆ ಸೊ ಗುರುತಿಸಲಾಗದಷ್ಟು ಮಾರ್ಪಾಡುಗಳನ್ನು ಮಾಡ್ತಕ್ಕಂಥ ಒಂದು ಮೆಗಾ ಪ್ರಾಜೆಕ್ಟ್ ಆಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ಕೀ ಕಾಂಪೊನೆಂಟ್ಸ್ ಏನು ಅಂತ ನಾವು ನೋಡೋದಾದ್ರೆ, ಇಂಟರ್ನ್ಯಾಷನಲ್ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಟರ್ಮಿನಲ್ ಅನ್ನ ಗಲ್ತಿಯಾ ಬೇ ಅಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಗಲತಿಯಾ ಕೊಲ್ಲಿಯಲ್ಲಿ ಅಂತಾರಾಷ್ಟ್ರೀಯ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಟರ್ಮಿನಲ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಡ್ಯುಯಲ್ ಯೂಸ್ ಏರ್ಪೋರ್ಟ್ ಫಾರ್ ಸಿವಿಲಿಯನ್ಸ್ ಅಂಡ್ ಮಿಲಿಟರಿ ಪರ್ಪಸ್, ಅಂದ್ರೆ ನಾಗರಿಕರಿಗೂ ಮತ್ತೆ ಮಿಲಿಟರಿ ಎರಡೂ ಉದ್ದೇಶಗಳಿಗಾಗಿ ಬಳಕೆ ಆಗಬಹುದಾಗಿರ್ತಕ್ಕಂಥ ವಿಮಾನ ನಿಲ್ದಾಣವನ್ನ ಈ ಪ್ರಾಜೆಕ್ಟ್ ನ ಅಡಿಯಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಅಂಡ್ ಗ್ಯಾಸ್ ಅಂಡ್ ಸೋಲಾರ್ ಪವರ್ ಪ್ಲಾಂಟ್ ಕೆಪಾಸಿಟಿ ಆಫ್ 450 ಮೆಗಾವೋಲ್ಟ್ಸ್ ಅಷ್ಟು, ಅಂದರೆ 450 ಮೆಗಾವ್ಯಾಟ್ಸ್ ಅಷ್ಟು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಅನಿಲ ಮತ್ತು ಸೌರ ವಿದ್ಯುತ್ ಸ್ಥಾವರವನ್ನು ಕೂಡ ಇಲ್ಲಿ ಡೆವಲಪ್ ಮಾಡಲಾಗ್ತಾ ಇದೆ. ಸೊ ಅದ್ರ ಜೊತೆಗೆ 2 ಗ್ರೀನ್ ಫೀಲ್ಡ್ ಕೋಸ್ಟಲ್ ಸಿಟೀಸ್ ಅಂಡ್ ಲಕ್ಸುರಿ ಟೂರಿಸಂ ಹಬ್ಸ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಅಂದರೆ 2 ಹಸಿರು ಕ್ಷೇತ್ರ ಅಂದರೆ ಝೀರೋದಿಂದ ಡೆವಲಪ್ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಅಂದರೆ ಅಲ್ಲಿ ಏನು ಕೂಡ ಇದುವರೆಗೂ ಝೀರೋ ಡೆವಲಪ್ಮೆಂಟ್ ಇರುತ್ತೆ. ಸೊ ಅದನ್ನು ನಾವು ಗ್ರೀನ್ ಫೀಲ್ಡ್ ಅಂತ ಹೇಳ್ತೇವೆ. ಇನ್ನೊಂದು ಬ್ರೌನ್ ಫೀಲ್ಡ್ ಅಂತ ಬರುತ್ತೆ. ಸೊ ಬ್ರೌನ್ ಫೀಲ್ಡ್ ಅಂದರೆ ಆಲ್ರೆಡಿ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಅದನ್ನು ಅಪ್ಗ್ರೇಡ್ ಮಾಡೋದನ್ನು ನಾವು ಬ್ರೌನ್ ಫೀಲ್ಡ್ ಅಂತ ಹೇಳ್ತೇವೆ. ಈ ಒಂದು ನಿಕೋಬಾರ್ ಅಂತಕ್ಕಂಥದ್ದು ಗ್ರೀನ್ ಫೀಲ್ಡ್, ಅಂದರೆ ಅಲ್ಲಿ ಯಾವುದೇ ಈ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗದೇ ಇರುವ ಕಾರಣದಿಂದ ಹಸಿರು ಕ್ಷೇತ್ರ ಅಥವಾ ಗ್ರೀನ್ ಫೀಲ್ಡ್ ಕರಾವಳಿ ನಗರಗಳು ಮತ್ತು ಐಷಾರಾಮಿ ಪ್ರವಾಸೋದ್ಯಮ ಕೇಂದ್ರಗಳನ್ನು ಈ ಒಂದು ಭಾಗದಲ್ಲಿ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಈ ಪ್ರಾಜೆಕ್ಟ್ ಅಲ್ಲಿ ಒಳಗೊಂಡಿರುತ್ತೆ. ಸೊ ಇದರ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನು ಅಂದರೆ, ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇರುವ ಉದ್ದೇಶದಿಂದ ಅಥವಾ ಇದರಿಂದ ನಮ್ಗಾಗ್ತಕ್ಕಂಥ ಬೆನಿಫಿಟ್ ಏನು ಅಂತ ನಾವು ನೋಡೋದಾದ್ರೆ, ಇಟ್ ಎನ್ಹಾನ್ಸಸ್ ಇಂಡಿಯಾಸ್ ಮ್ಯಾರಿಟೈಮ್ ಪ್ರೆಸೆನ್ಸ್, ಅಂದರೆ ನಮ್ಮ ಭಾರತ ದೇಶದ ಕಡಲ ಉಪಸ್ಥಿತಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಿಕಾಸ್ ವಿ ಆರ್ ಡೆವಲಪಿಂಗ್ ಮೆಗಾ ಪೋರ್ಟ್, ಅಂದರೆ ಒಂದು ಬೃಹತ್ ಆಗಿರ್ತಕ್ಕಂಥ ಬಂದರನ್ನು ನಾವು ಡೆವಲಪ್ ಮಾಡೋ ಕಾರಣದಿಂದ ಅಫ್ಕೋರ್ಸ್ ನಮಗೆ ಈ ಒಂದು ಕಡಲ ಉಪಸ್ಥಿತಿ ಹೆಚ್ಚಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಈ ಚೈನಾದವರು ಈಗ ಎಕ್ಸ್ಪ್ಯಾನ್ಷನ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಚೀನಾದ ಒಂದು ವಿಸ್ತರಣಾವಾದಿ ಚಟುವಟಿಕೆಗಳೇನಿರುತ್ತೆ ಸೊ ಅದು
ಅನ್ನೋದಕ್ಕೆ ಪ್ರತಿರೋಧವನ್ನ ಒಡ್ಡುವ ಕಾರಣದಿಂದ ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಿರೋದನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗೆ ಇದೆ ಅಂತ ನಾವು ನೋಡೋದಾದ್ರೆ, ಇನ್ವಾಲ್ವ್ಸ್ ಡೈವರ್ಷನ್ ಆಫ್ 13,075 hectares ಆಫ್ ಫಾರೆಸ್ಟ್ ಲ್ಯಾಂಡ್ ಅಫೆಕ್ಟಿಂಗ್ ಬಯೋಡೈವರ್ಸಿಟಿ ಅಂಡ್ ಎಂಡಮಿಕ್ ಸ್ಪೀಶೀಸ್. ಅಂದರೆ 13,075 ಹೆಕ್ಟೇರ್ ಪ್ರದೇಶವನ್ನು ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಸ್ಥಳೀಯ ಪ್ರಭೇದಗಳೆಲ್ಲ ಸಂಪೂರ್ಣವಾಗಿ ನಾಶ ಆಗುತ್ತೆ. ಸೊ ಇಲ್ಲಿರ್ತಕ್ಕಂಥ ಪ್ರಮುಖ ಸ್ಥಳೀಯ ಪ್ರಭೇದ ಯಾವುದು ಅಂದರೆ ಲೆದರ್ ಬ್ಯಾಕ್ ಟರ್ಟಲ್ಸ್ ಅಂತ ಹೇಳ್ತೇವೆ, ಲೆದರ್ ಬ್ಯಾಕ್ ಆಮೆಗಳು ಅಂತ ಹೇಳ್ತೇವೆ. ಅದಾದ್ಮೇಲೆ ನಿಕೋಬಾರ್ ಕ್ರ್ಯಾಬ್ ಈಟಿಂಗ್ ಮಕ್ಯಾಕ್ಸ್ ಅಂತ ಹೇಳ್ತೇವೆ, ಅಂದರೆ ನಿಕೋಬಾರ್ ಏಡಿಗಳನ್ನು ತಿಂತಕ್ಕಂಥ ಮಂಗಗಳಿರುತ್ತೆ. ಸೊ ಇವೆರಡೂ ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗ್ತಕ್ಕಂಥ ಸಾಧ್ಯತೆಯನ್ನ ಸೊ ಈ ಒಂದು ಪ್ರಾಜೆಕ್ಟ್ ನಿಂದ ಆಗ್ತಕ್ಕಂಥ ಒಂದು ಎನ್ವೈರನ್ಮೆಂಟಲ್ ಕನ್ಸರ್ನ್ ಆಗಿರುತ್ತೆ. ಅದ್ರ ಜೊತೆಗೆ ಸೊ ಅಲ್ಲಿ 2 ಟ್ರೈಬಲ್ ಪಾಪ್ಯುಲೇಷನ್ ಇರುತ್ತೆ. ಒಂದನ್ನ ಶೋಂಪೆನ್ ಅಂತ ಕರಿತೇವೆ, ಇನ್ನೊಂದನ್ನ ನಿಕೋಬಾರಿಸ್ ಅಂತ ಹೇಳ್ತೇವೆ. ಸೊ ಇವರು ಆ ಒಂದು ಫಾರೆಸ್ಟ್ ಮೇಲೆ ತಮ್ಮ ಜೀವನ ಶೈಲಿಯನ್ನ ಕಟ್ಕೊಂಡಿರ್ತಾರೆ. ಅಂದ್ರೆ ಅವರ ಲೈವ್ಲಿಹುಡ್ ಏನಿರುತ್ತೆ ಸೊ ಅದು ಆ ಒಂದು ಫಾರೆಸ್ಟ್ ನ ಮೇಲೆ ಅವಲಂಬನೆ ಆಗಿರುತ್ತೆ. ಯಾವಾಗ ನಾವು ಫಾರೆಸ್ಟ್ ಅನ್ನ ನಾಶ ಮಾಡ್ತೇವೆ ಸೊ ಮೇಜರ್ಲಿ ಅಲ್ಲಿರ್ತಕ್ಕಂಥ ಶೋಂಪೆನ್ ಪಾಪ್ಯುಲೇಷನ್ ಮತ್ತೆ ನಿಕೋಬಾರಿಸ್ ಬುಡಕಟ್ಟು ಜನಾಂಗ ಏನಿರುತ್ತೆ ಸೊ ಅವರ ಮೇಲೆ ಪ್ರತಿಕೂಲವಾಗಿರ್ತಕ್ಕಂಥ ಪರಿಣಾಮವನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈಗ ಕರೆಂಟ್ ಸ್ಟೇಟಸ್ ಅಥವಾ ಪ್ರಸ್ತುತ ಸ್ಥಿತಿ ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ನಾವು ನೋಡೋದಾದ್ರೆ, ಸೊ ಇದು 75,000 crore ವರ್ತ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದನ್ನ ಫೇಸಸ್ ಗಳಲ್ಲಿ ಅಂದ್ರೆ ಬೇರೆ ಬೇರೆ ಹಂತಗಳಲ್ಲಿ ಡೆವಲಪ್ ಮಾಡ್ತಾರೆ. ಮುಂದಿನ 30 ವರ್ಷಗಳಲ್ಲಿ 75,000 crore ವರ್ತ್ ಅಲ್ಲಿ ಈ ಒಂದು ಪ್ರದೇಶವನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ಸಾಧ್ಯತೆಯನ್ನ ಸೊ ಈ ಭಾಗದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ನಾವು ಶೋಂಪೆನ್ ಟ್ರೈಬ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಆಸ್ ಯು ಆಲ್ ನೋ ಇದು ಮೋಸ್ಟ್ ಐಸೋಲೇಟೆಡ್ ಆಗಿರುತ್ತೆ. ಅಂದ್ರೆ ಸಂಪೂರ್ಣವಾಗಿ ನಾಗರಿಕರ ಸಂಪರ್ಕಕ್ಕೆ ಬರದೆ ಜೀವನವನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಇದಾಗಿರುತ್ತೆ. ಸೊ ಇವರು ಇರ್ತಕ್ಕಂಥ ಎಕ್ಸಾಕ್ಟ್ ಲೊಕೇಶನ್ ಬಂದು ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ನಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ಸೊ ಇವರು ಸಾಮಾನ್ಯವಾಗಿ ಡೆನ್ಸ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಗಳಲ್ಲಿ ಅವರ ಸ್ಥಳಗಳಿರುತ್ತೆ. ಅಂದ್ರೆ ಅವರ ಆವಾಸ ಸ್ಥಾನವು ದಟ್ಟವಾದ ಉಷ್ಣವಲಯದ ಮಳೆ ಕಾಡುಗಳಲ್ಲಿ ಅವರು ಹೆಚ್ಚಾಗಿ ವಾಸ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಗ್ರೇಟ್ ನಿಕೋಬಾರ್ ಬಯೋಸ್ಪಿಯರ್ ರಿಸರ್ವ್ ಏನಿದೆ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಗ್ರೇಟ್ ನಿಕೋಬಾರ್ ಜೀವಗೋಳ ಮೀಸಲು ಪ್ರದೇಶ ಅಂತ ನಾವೇನು ಹೇಳ್ತೇವೆ ಸೊ ಅದರ ಭಾಗದಲ್ಲಿ ಇವರು ಆವಾಸ ಸ್ಥಾನವನ್ನ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ ಈಗ ಈ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇರುವ ಕಾರಣದಿಂದ ಸೊ ಇವರಿಗೆ ಥ್ರೆಟ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇವರ ಪಾಪ್ಯುಲೇಷನ್ ಆಸ್ ವಿ ಆರ್ ಡಿಸ್ಕಸಿಂಗ್ ಸೋ ಫಾರ್ ಸೊ 200 to 300 ಇಂಡಿವಿಜುವಲ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಎಕ್ಸಾಕ್ಟ್ ನಂಬರ್ ಅನ್ನ ನಾವು ಹೇಳಲಿಕ್ಕೆ ಬರೋದಿಲ್ಲ, ಬಿಕಾಸ್ ಅವರು ತುಂಬ ಐಸೋಲೇಟೆಡ್ ಆಗಿರೋದ್ರಿಂದ ನಾವು ಪ್ರಾಪರ್ ಆಗಿ ಎಣಿಕೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಟ್ ಅಪ್ರಾಕ್ಸಿಮೇಟ್ಲಿ 200ರಿಂದ 300 ಜನಸಂಖ್ಯೆ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅವರ ಲೈಫ್ ಸ್ಟೈಲ್ ಅಂದರೆ ಅವರ ಜೀವನ ಶೈಲಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಅವರು ಸೆಮಿ ನೊಮ್ಯಾಡಿಕ್ ಹಂಟರ್ಸ್ ಆಗಿರ್ತಾರೆ, ಅಂದರೆ ಅಲೆಮಾರಿ ಬೇಟೆಗಾರರಾಗಿರ್ತಾರೆ. ಆಮೇಲೆ ಗ್ಯಾದರರ್ಸ್ ಅಂದರೆ ಫಾರೆಸ್ಟಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನು ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು, ಹಂಟಿಂಗ್ ಬೇಟೆಯಾಡುವುದು, ಅದಾದಮೇಲೆ ಫಿಶಿಂಗ್ ಮೀನುಗಾರಿಕೆ ಮಾಡ್ತಕ್ಕಂಥದ್ದು, ಆಮೇಲೆ ಫಾರೆಸ್ಟ್ ಪ್ರೊಡ್ಯೂಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಅರಣ್ಯದ ಉತ್ಪನ್ನಗಳು ಅಂತ ಹೇಳ್ತೇವೆ, ಫ್ರೂಟ್ಸ್ ಆಗಿರ್ಬೋದು ಅಥವಾ ಹನಿ ಆಗಿರ್ಬೋದು, ಈ ರೀತಿಯ ಪ್ರಾಡಕ್ಟ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವರು ಜೀವನವನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಇದಾಗಿರುತ್ತೆ. ಸೊ ಅವರ ಕಲ್ಚರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಅವ್ರಿಗೆ ಒಂದು ತಮ್ಮದೇ ಆಗಿರ್ತಕ್ಕಂಥ ದೇ ಹ್ಯಾವ್ ದೇರ್ ಓನ್ ಲ್ಯಾಂಗ್ವೇಜ್, ತಮ್ಮದೇ ಆಗಿರ್ತಕ್ಕಂಥ ಒಂದು ಭಾಷೆಯನ್ನ ಹೊಂದಿರ್ತಾರೆ. ಸೊ ವಿಚ್ ಹ್ಯಾಸ್ ಮಲ್ಟಿಪಲ್ ಡೈಲೆಕ್ಟ್ಸ್ ಅಂದ್ರೆ ಇದು ಅನೇಕ ಉಪಭಾಷೆಗಳನ್ನ ಹೊಂದಿರ್ತಾರೆ. ಸಿ ಆಲ್ರೆಡಿ ದೇ ಆರ್ ವೆರಿ ಲೆಸ್ ಪಾಪ್ಯುಲೇಷನ್, ಅಷ್ಟು ಕಡಿಮೆ ಪಾಪ್ಯುಲೇಷನ್ ಇದ್ರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಭಾಷೆ ಇರುತ್ತೆ. ಆ ಭಾಷೆಯಲ್ಲಿ ಮತ್ತೆ ನಾವು ಸಾಕಷ್ಟು ಉಪಭಾಷೆಗಳನ್ನು ಹೊಂದಿರತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಇದಾಗಿರುತ್ತೆ. ಸೊ ಅವರು ಇರ್ತಕ್ಕಂಥ ಒಂದು ಫೀಚರ್ಸ್ ಅಂದರೆ ಅವರ ಬಾಡಿ ಫೀಚರ್ಸ್ ಅಂದರೆ ದೈಹಿಕ ಗುಣಲಕ್ಷಣಗಳನ್ನು ನಾವು ನೋಡೋದಾದ್ರೆ ಅವರು ಮಂಗೋಲೈಟ್ ಫೀಚರ್ಸ್ ಅನ್ನ ಹೊಂದಿರ್ತಾರೆ. ಅಂದರೆ ಮಂಗೋಲೈಟ್ ಫೀಚರ್ಸ್ ಅನ್ನ ಹೊಂದಿರ್ತಾರೆ. ಆ ಮಂಗೋಲೈಟ್ ಫೀಚರ್ಸ್ ಅಥವಾ ಗುಣಲಕ್ಷಣಗಳು ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಅವರು ಲೈಟ್ ಬ್ರೌನ್ ಸ್ಕಿನ್ ಅಂದರೆ ಏನೋ ಅವರ ಬಣ್ಣ ಏನಿರುತ್ತೆ ಅದು ತಿಳಿ ಕಂದು ಬಣ್ಣದ ಚರ್ಮವನ್ನ ಹೊಂದಿರ್ತಾರೆ. ಆಬ್ಲಿಕ್ ಐ ಶೇಪ್ ಅನ್ನ ಹೊಂದಿರ್ತಾರೆ. ಆಬ್ಲಿಕ್ ಅಂದ್ರೆ ಓರೆಯಾದ ಕಣ್ಣುಗಳನ್ನ ಹೊಂದಿರತಕ್ಕಂಥ ಒಂದು ಜನಾಂಗವಾಗಿರುತ್ತೆ. ಸೊ ಇವರು ಮಂಗೋಲಾಯ್ಡ್ ವೈಶಿಷ್ಟ್ಯಗಳನ್ನ ಹೊಂದಿರತಕ್ಕಂಥ ಒಂದು ಟ್ರೈಬಲ್ ಪಾಪ್ಯುಲೇಷನ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವ್ರಿಗೆ ಲೀಗಲ್ ಪ್ರೊಟೆಕ್ಷನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದಿ ಐರನಿ. ವಿಚಿತ್ರ ಏನು ಅಂದ್ರೆ, ಸೊ ಈ ಬುಡಕಟ್ಟು ಜನಾಂಗಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ PVTG ಅಂತ ಮಾಡಿದ್ದಾರೆ. PVTG ಅಂದರೆ
ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ ಅಂತ ಹೇಳ್ತೇವೆ, ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಅಂತ ಹೇಳ್ತೇವೆ. ಸೊ ಈ ಒಂದು ಗುಂಪು ಯಾವ ರೀತಿಯ ಒಂದು ಟ್ರೈಬಲ್ಸ್ ಅನ್ನ ಇದರ ಅಡಿಯಲ್ಲಿ ಆಗ್ತಾರೆ ಅಂದ್ರೆ, ಸೊ ಯಾರ ಪಾಪ್ಯುಲೇಷನ್ ಸ್ಟ್ಯಾಗ್ನೆಂಟ್ ಆಗಿರುತ್ತೆ ಅಂದ್ರೆ ಅದು ಅಭಿವೃದ್ಧಿ ಆಗ್ತಾ ಇಲ್ಲ ಅಥವಾ ಅದು ನಿಂತೋಗಿರುತ್ತೆ, ಆ ರೀತಿಯ ಪಾಪ್ಯುಲೇಷನ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು PVTG ಅಡಿಯಲ್ಲಿ ಸ್ಪೆಷಲ್ ಪ್ರೊಟೆಕ್ಷನ್ ಅನ್ನ ನಮ್ಮ ಭಾರತ ದೇಶದ ಕಾನೂನು ಇಂಡಿಯನ್ ಲಾ ಪ್ರಕಾರ ವಿಶೇಷವಾಗಿರ್ತಕ್ಕಂಥ ರಕ್ಷಣೆಯನ್ನ ಇವರಿಗೆ PVTG ಮುಖಾಂತರ ಕೊಡ್ತಾರೆ. ಈ ಶೋಂಪೆನ್ ಬುಡಕಟ್ಟು ಜನಾಂಗ ಅಂತಕ್ಕಂಥದ್ದು PVTG ಅಡಿಯಲ್ಲಿ ಬರ್ತಕ್ಕಂಥ ಒಂದು ಜನಾಂಗವಾಗಿರುತ್ತೆ. ಸೊ ಈಗ ಇವೆರಡು ಕಾಂಟ್ರರಿ ಅಂದ್ರೆ ಒಂದು ಕಡೆ ನಾವು ಕಾನೂನಿನ ರೀತಿಯಲ್ಲಿ ಅವರಿಗೆ ಸಂರಕ್ಷಣೆಯನ್ನ ಕೊಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಮೂಲ ಸೌಕರ್ಯಗಳ ಅಭಿವೃದ್ಧಿಯ ಹೆಸರಲ್ಲಿ ಅವರು ನಾಶ ಆಗ್ತಕ್ಕಂಥ ಸಾಧ್ಯತೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ದಿ ಐರನಿಕಲ್ ಥಿಂಗ್ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಗ್ರೇಟ್ ನಿಕೋಬಾರ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಅಂಡ್ ಇಲ್ಲಿ ನಿಮ್ಗೆ ಕೇಳ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ ಏನು ಅಂದ್ರೆ, ಸೊ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ PVTG ಎಷ್ಟು, ಅವು ಯಾವುವು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ನಮಗೆ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಬಾಲ ಕಾರ್ಮಿಕ ಕಾಯ್ದೆಗೆ 2016ರಲ್ಲಿ ಮಾಡಿದ ತಿದ್ದುಪಡಿಯಂತೆ ಉದ್ಯೋಗಕ್ಕೆ ಕನಿಷ್ಠ ಎಷ್ಟು ವಯಸ್ಸು ಆಗಿರಬೇಕು? ಸೊ ವಾಟ್ ಇಸ್ ದ ಮಿನಿಮಮ್ ಏಜ್ ಫಾರ್ ಎಂಪ್ಲಾಯ್ಮೆಂಟ್ ಅಂಡರ್ ದಿ 2016 ಅಮೆಂಡ್ಮೆಂಟ್ ಟು ದ ಚೈಲ್ಡ್ ಲೇಬರ್ ಆಕ್ಟ್. ಸೊ ಈ ಒಂದು ಚೈಲ್ಡ್ ಲೇಬರ್ ಆಕ್ಟ್ಗೆ 2016ರಲ್ಲಿ ತಿದ್ದುಪಡಿ ಮಾಡಿದ ಪ್ರಕಾರ ಸೊ ಎಷ್ಟು ವರ್ಷ ಮಿನಿಮಮ್ ಆಗಿದ್ರೆ ಮಾತ್ರ ಅವರನ್ನ ಉದ್ಯೋಗ ನೀಡಬೇಕು ಅಥವಾ ಉದ್ಯೋಗ ಮಾಡಬೇಕು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 14 ಇಯರ್ಸ್ ಕಂಪಲ್ಸರಿ ಆಗಿರಬೇಕಾಗಿತ್ತು. ಹಾಗಿದ್ರೆ ಈ ಚೈಲ್ಡ್ ಲೇಬರ್ ಆಕ್ಟ್ ಬಗ್ಗೆ ನಾನು ಪ್ರಶ್ನೆ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಸುಪ್ರೀಂ ಕೋರ್ಟ್ ಇಶ್ಯೂಸ್ ಗೈಡ್ಲೈನ್ಸ್ ಟು ಕರ್ಬ್ ಚೈಲ್ಡ್ ಟ್ರಾಫಿಕಿಂಗ್. ಅಂದ್ರೆ ಈಗ ಮಕ್ಕಳ ಕಳ್ಳ ಸಾಗಾಣಿಕೆ ಇತ್ತೀಚೆಗೆ ಏನು ಬಹಳ ಹೆಚ್ಚಾಗ್ತಾ ಇದೆ, ಸೊ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಈಗ ನಮ್ಮ ಭಾರತ ದೇಶದ ಸುಪ್ರೀಂ ಕೋರ್ಟ್ ಈಗ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಿಮ್ಗೇನಾದ್ರೂ ಎಸ್ಸೆ ರೈಟಿಂಗ್ ಚೈಲ್ಡ್ ಟ್ರಾಫಿಕಿಂಗ್ ಸಂಬಂಧಪಟ್ಟಂತೆ ಬಂದಾಗ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಅಥವಾ ಸುಪ್ರೀಂ ಕೋರ್ಟ್ ಏನ್ ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ ಅನ್ನೋದು ಸೊ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಿದ್ರೆ ಏನ್ ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕೊಟ್ಟಿರ್ತಕ್ಕಂಥ ಒಂದು ಗೈಡ್ಲೈನ್ಸ್ ಆಗಿರುತ್ತೆ. ಈ ಒಂದು ಗೈಡ್ಲೈನ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಚೈಲ್ಡ್ ಟ್ರಾಫಿಕಿಂಗ್ ಅಂತ ಹೇಳ್ತೇವೆ, ಅಂದ್ರೆ ಮಕ್ಕಳ ಕಳ್ಳ ಸಾಗಾಣಿಕೆಯನ್ನ ಕಡಿಮೆ ಮಾಡಲಿಕ್ಕೆ ವಾಂಡ್ ದಟ್ ಎನಿ ಲ್ಯಾಕ್ಸಿಟಿ ಇನ್ ಇಂಪ್ಲಿಮೆಂಟಿಂಗ್, ಅಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಮಾರ್ಗಸೂಚಿಗಳನ್ನು ನಾವೇನಾದರೂ ಅನುಷ್ಠಾನ ಮಾಡದಿದ್ದಲ್ಲಿ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಕಂಟೆಂಪ್ಟ್ ಆಫ್ ದಿ ಕೋರ್ಟ್. ಅಂದರೆ ನ್ಯಾಯಾಲಯ ನೀಡಿರ್ತಕ್ಕಂಥ ಒಂದು ಮಾನದಂಡಗಳು ಅಥವಾ ಒಂದು ಡೈರೆಕ್ಷನ್ಸ್ ಅನ್ನ ತಿರಸ್ಕಾರ ಮಾಡಿದೆ ಎಂದು ಪರಿಗಣಿಸಿ ಸೂಕ್ತವಾದ ಪನಿಷ್ಮೆಂಟನ್ನು ಕೊಡಬಹುದಾಗಿರ್ತಕ್ಕಂಥ ಒಂದು ಮಾರ್ಗಸೂಚಿಗಳನ್ನು ಭಾರತ ದೇಶದ ಸುಪ್ರೀಂ ಕೋರ್ಟ್ ಈಗ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಏನಕ್ಕೆ ಈ ಒಂದು ಗೈಡ್ಲೈನ್ಸನ್ನು ಈಗ ಬಿಡುಗಡೆ ಮಾಡಿದೆ? ಸೊ ಅದಕ್ಕೆ ರೀಸನ್ಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ದೆರ್ ಈಸ್ ಅನ್ ಅರ್ಜೆನ್ಸಿ ಆಫ್ ಅಡ್ರೆಸ್ಸಿಂಗ್ ಚೈಲ್ಡ್ ಟ್ರಾಫಿಕಿಂಗ್, ಅಂದ್ರೆ ಮಕ್ಕಳ ಕಳ್ಳ ಸಾಗಾಣಿಕೆಯನ್ನ ನಾವು ಕಡಿಮೆ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಥವಾ ಒಂದು ತುರ್ತು ಅಗತ್ಯವಾಗಿ ನಾವು ಅದನ್ನ ನೋಡ್ಬೋದಾಗಿರುತ್ತೆ. ಬಿಕಾಸ್ with this context, they have directed all states to ensure trials are completed within 6 months. ಅಂದರೆ ಈ ಮಕ್ಕಳ ಕಳ್ಳ ಸಾಗಾಣಿಕೆಗೆ ಸಂಬಂಧಪಟ್ಟಂತೆ ಏನಾದರೂ ಮೊಕದ್ದಮೆಗಳಿದ್ದರೆ ಅದನ್ನ 6 ತಿಂಗಳೊಳಗೆ ಆ ವಿಚಾರಣೆಗಳನ್ನು ಪೂರ್ಣಗೊಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಈಗ ನಿರ್ದೇಶನವನ್ನು ನೀಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈಗ ಇವ್ರು ಕೊಟ್ಟಿರ್ತಕ್ಕಂಥ ಮಾರ್ಗಸೂಚಿಗಳನ್ನು ನಾವು ನೋಡ್ತಾ ಬರೋಣ. ಸೊ ಇದರಲ್ಲಿ ಫಸ್ಟ್ ಒನ್ ಅನ್ನು ನಾವೇನಂತ ಹೇಳ್ತೀವಿ ಅಂದರೆ ಅಕೌಂಟಬಿಲಿಟಿ ಅಥವಾ ಹೊಣೆಗಾರಿಕೆ ಅಂತ ಹೇಳ್ತೇವೆ. ಏನಿದು ಅಕೌಂಟಬಿಲಿಟಿ ಅಂತ ನಾವು ನೋಡೋದಾದ್ರೆ, ಹಾಸ್ಪಿಟಲ್ಸ್ ಮಸ್ಟ್ ಪ್ರೊಟೆಕ್ಟ್ ದಿ ನ್ಯೂ ಬಾರ್ನ್. ಸೊ ಸಾಮಾನ್ಯವಾಗಿ ಈ ಮಕ್ಕಳ ಕಳ್ಳ ಸಾಗಣೆ ಆಗ್ತಕ್ಕಂಥದ್ದು ಆಸ್ಪತ್ರೆಗಳಲ್ಲಿ ಆ ನವಜಾತ ಶಿಶುಗಳು ಯಾರಿರ್ತಾರೆ ಸೊ ಅವರನ್ನು ಕತ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ನೀವು ಕೂಡ ಸುದ್ದಿಗಳಲ್ಲಿ ಸಾಕಷ್ಟು ಕೇಳಿರ್ತೀರ. ಸೊ ಅದರಿಂದ ಹಾಸ್ಪಿಟಲ್ಸ್ ಮಸ್ಟ್ ಪ್ರೊಟೆಕ್ಟ್ ದ ನ್ಯೂ ಬಾರ್ನ್. ಸೊ ಆ ನವಜಾತ ಶಿಶುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಆಸ್ಪತ್ರೆಗಳ ಜವಾಬ್ದಾರಿಯಾಗಿರುತ್ತೆ. ಅಂಡ್ ದೇರ್ ಲೈಸೆನ್ಸಸ್ ವಿಲ್ ಬಿ ಸಸ್ಪೆಂಡೆಡ್ ಇಫ್ ಟ್ರಾಫಿಕಿಂಗ್ ಕೇಸಸ್ ಆರ್ ಫೌಂಡ್. ಎಲ್ಲಾದರೂ ಯಾವ ಆಸ್ಪತ್ರೆಯಲ್ಲಾದರೂ ಆ ರೀತಿಯ ಮಕ್ಕಳ ಸಾಗಾಣಿಕೆ ಅಥವಾ ಕಳ್ಳ ಸಾಗಾಣಿಕೆ ಕಂಡು ಬಂದರೆ ಆ ಒಂದು ಆಸ್ಪತ್ರೆಗಳ ಪರವಾನಗಿಯನ್ನು ರದ್ದು ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ತಿಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಪೊಲೀಸ್ ಮಸ್ಟ್ ರಿಜಿಸ್ಟರ್ FIRs ಫಾರ್ ವೈಲೇಷನ್ಸ್ ಆಫ್ ದಿ ಚೈಲ್ಡ್ ಲೇಬರ್ ಆಕ್ಟ್. ಅಂದರೆ ಈ ಒಂದು ಬಾಲ ಕಾರ್ಮಿಕ ಕಾಯ್ದೆಯನ್ನ ಯಾರಾದರೂ ಉಲ್ಲಂಘನೆ ಮಾಡಿದ್ದರೆ ಸೊ ಇಮ್ಮಿಡಿಯೇಟ್ ಆಗಿ FIR ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಥವಾ ಈ ಒಂದು FIR ಅನ್ನ ದಾಖಲಿಸ್ತಕ್ಕಂಥ
ಮಾಡಿರ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಇದು ಕೂಡ ಇವರು ಪೊಲೀಸ್ಗೆ ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗಸೂಚಿಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಜುಡಿಷಿಯಲ್ ಮೆಷರ್ಸ್ ಅಥವಾ ನ್ಯಾಯಾಂಗ ಕ್ರಮಗಳು ಏನು ಅಂತ ನಾವು ನೋಡೋದಾದ್ರೆ, ಹೈಕೋರ್ಟ್ಸ್ ಆರ್ ಇನ್ಸ್ಟ್ರಕ್ಟೆಡ್ ಟು ಮಾನಿಟರ್ ಪೆಂಡಿಂಗ್ ಟ್ರಯಲ್ಸ್ ಅಂಡ್ ಇಶ್ಯೂ ಡೈರೆಕ್ಟಿವ್ಸ್ ಫಾರ್ ಡೇ ಟು ಡೇ ಹಿಯರಿಂಗ್. ಅಂದ್ರೆ ಆಸ್ ಐ ಟೋಲ್ಡ್ ಯು ಬಿಫೋರ್, ರಾಜ್ಯ ಸರ್ಕಾರಗಳಲ್ಲಿ ಬರ್ತಕ್ಕಂಥ ಈ ಒಂದು ಹೈಕೋರ್ಟ್ ಏನಿರುತ್ತೆ, ಸೊ ಆ ಪೆಂಡಿಂಗ್ ಕೇಸಸ್ ಏನಿರುತ್ತೆ ಇದನ್ನೆಲ್ಲ ಕೂಡ 6 ತಿಂಗಳೊಳಗೆ ಆ ಒಂದು ಮೊಕದ್ದಮೆಗಳನ್ನ ಕ್ಲೋಸ್ ಮಾಡಬೇಕು ಅಥವಾ ಅದಕ್ಕೆ ಒಂದು ತೀರ್ಪನ್ನ ಮಾಡಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶಿಯನ್ನ ಕೂಡ ನ್ಯಾಯಾಂಗದ ಕ್ರಮಗಳಾಗಿ ಇವರು ಸೂಚಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಟು ಕ್ರಿಯೇಟ್ ಅವೇರ್ನೆಸ್, ಅಂದ್ರೆ ಪೋಷಕರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಜವಾಬ್ದಾರಿಗಳನ್ನ ಕೂಡ ತೆಗೆದುಕೊಳ್ಬೇಕು ಅನ್ನೋ ಮಾರ್ಗಸೂಚಿಯನ್ನ ಸೊ ಈ ಒಂದು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈಗ ನಾವು ಚೈಲ್ಡ್ ಲೇಬರ್ ಆಕ್ಟ್ ಅಥವಾ ಬಾಲ ಕಾರ್ಮಿಕ ಕಾಯ್ದೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಸೊ ಚೈಲ್ಡ್ ಲೇಬರ್ ಆಕ್ಟ್ ಇದು 1986ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಯ್ದೆ ಆಗಿರುತ್ತೆ. ಸೊ ಇದು ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕಾಯ್ದೆ ಆಗಿರುತ್ತೆ. ಸೊ ಇದು ಚಿಲ್ಡ್ರನ್ ಫ್ರಮ್ ಎಕ್ಸ್ಪ್ಲಾಯ್ಟೇಷನ್, ಅಂದ್ರೆ ಮಕ್ಕಳನ್ನ ಶೋಷಣೆಗೆ ಒಳಪಡಿಸುವುದರಿಂದ ರಕ್ಷಣೆ ಮಾಡ್ತಕ್ಕಂಥ ಉದ್ದೇಶದಿಂದ ನಮ್ಮ ಭಾರತ ದೇಶದಲ್ಲಿ ಮಾಡಿರ್ತಕ್ಕಂಥ ಒಂದು ಕಾನೂನು ಆಗಿರುತ್ತೆ. ಸೊ ಈ ಒಂದು ಕಾನೂನು ಅಥವಾ ಈ ಒಂದು ಕಾಯ್ದೆ ಏನಿರುತ್ತೆ, ಸೊ ಇದಕ್ಕೆ 2016 ಅಥವಾ 2016ರಲ್ಲಿ ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿಯನ್ನ ಮಾಡಲಾಗಿರುತ್ತೆ. ಸೊ ಈ ಒಂದು 2016 ತಿದ್ದುಪಡಿಯ ಪ್ರಕಾರ ಇಟ್ ಪ್ರಾಹಿಬಿಟ್ಸ್ ದಿ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಬಿಲೋ ದಿ ಏಜ್ ಆಫ್ 14 ಇನ್ ಎನಿ ಆಕ್ಯುಪೇಷನ್, ಅಂದ್ರೆ ಯಾವುದೇ ರೀತಿಯ ಉದ್ಯೋಗ ಆಗಿರ್ಬೋದು, ಯಾವುದೇ ರೀತಿಯ ಉದ್ಯೋಗ ಆಗಿದ್ದರೂ ಕೂಡ ಆ ರೀತಿಯ ಉದ್ಯೋಗಗಳಲ್ಲಿ 14 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳನ್ನ ನೇಮಿಸಿಕೊಳ್ತಕ್ಕಂಥದ್ದನ್ನ ನಿಷೇಧ ಮಾಡಿರುವುದನ್ನ ಈ ಒಂದು ಕಾಯ್ದೆಯ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಅಂಡ್ ಇಟ್ ಆಲ್ಸೋ ಇಂಟ್ರಡ್ಯೂಸಸ್ ಸ್ಟ್ರಿಕ್ಟರ್ ಪೆನಾಲ್ಟೀಸ್ ಅಂಡ್ ಪ್ರಾವಿಷನ್ಸ್ ಫಾರ್ ರಿಹ್ಯಾಬಿಲಿಟೇಷನ್ ಆಫ್ ದಿ ರೆಸ್ಕ್ಯೂಡ್ ಚಿಲ್ಡ್ರನ್. ಸಪೋಸ್ ಏನಾದರೂ ಆ ರೀತಿಯಾಗಿ 14 ವರ್ಷಕ್ಕಿಂತ ಕಡಿಮೆ ಮಕ್ಕಳನ್ನ ಉದ್ಯೋಗಗಳಲ್ಲಿ ಯಾರಾದರೂ ತೊಡಗಿಸಿಕೊಂಡಿದ್ದರೆ ಸೊ ಅವ್ರಿಗೆ ಸಾಕಷ್ಟು ಒಂದು ಕಠಿಣ ಶಿಕ್ಷೆಗಳನ್ನ ಕೊಡಲಾಗುತ್ತೆ. ಮತ್ತೆ ಅಲ್ಲಿರ್ತಕ್ಕಂಥ ಅಥವಾ ಅಲ್ಲಿಂದ ರಕ್ಷಣೆ ಮಾಡಿರ್ತಕ್ಕಂಥ ಮಕ್ಕಳು ಯಾರಿರ್ತಾರೆ ಸೊ ಅವ್ರಿಗೆ ಪುನರ್ವಸತಿಯನ್ನ ನೀಡಬೇಕಾಗಿರ್ತಕ್ಕಂಥ ಒಂದು ಪ್ರಾವಿಷನ್ಸ್ ಅನ್ನ ಸೊ ಈ ಒಂದು ಆಕ್ಟ್ ನ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಪ್ರಾಹಿಬಿಷನ್ಸ್ ಆಫ್ ಎಂಪ್ಲಾಯ್ಮೆಂಟ್, ಅಂದರೆ ಉದ್ಯೋಗದಲ್ಲಿ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಇನ್ನು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಚಿಲ್ಡ್ರನ್ ಅಂಡರ್ 14 ಆರ್ ಪ್ರಾಹಿಬಿಟೆಡ್ ಫ್ರಮ್ ಬೀಯಿಂಗ್ ಎಂಪ್ಲಾಯ್ಡ್. ಸೊ ಆಸ್ ವಿ ಆಲ್ ನೋ, ನಾವು ಪ್ರೀವಿಯಸ್ ಸ್ಲೈಡಲ್ಲೇ ತಿಳ್ಕೊಂಡ ಹಾಗೆ 14 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳನ್ನು ಯಾವುದೇ ಉದ್ಯೋಗಗಳಿಗೆ ನೇಮಿಸಿಕೊಳ್ತಕ್ಕಂಥ ಒಂದು ಪ್ರಾವಿಷನ್ ನಮಗಿರೋದಿಲ್ಲ ಇನ್ ಎನಿ ಆಕ್ಯುಪೇಷನ್ ಎಕ್ಸೆಪ್ಟ್ ಫಾರ್ ಲಿಮಿಟೆಡ್ ಎಕ್ಸೆಪ್ಷನ್ಸ್ ಲೈಕ್ ಹೆಲ್ಪಿಂಗ್ ದ ಫ್ಯಾಮಿಲಿ. ಅಂದರೆ ಅವ್ರನ್ನ ಯಾರು ಔಟ್ಸೈಡರ್ಸ್ ಅವರನ್ನು ಉದ್ಯೋಗಿಗಳಾಗಿ ನೇಮಿಸ್ಕೊಳ್ತಕ್ಕಂಥ ಒಂದು ಅಧಿಕಾರವನ್ನು ಅಥವಾ ಒಂದು ಪ್ರಾವಿಷನನ್ನು ನಮಗೆ ಕೊಟ್ಟಿರೋದಿಲ್ಲ. ಬಟ್ ಅವರು ತಮ್ಮ ಫ್ಯಾಮಿಲಿ ಅಥವಾ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಉದ್ಯೋಗಗಳಲ್ಲಿ ತೊಡಗಿಕೊಳ್ಳಬಹುದಾಗಿರುತ್ತೆ. ಬಟ್ ಅಲ್ಲೊಂದು ಕಂಡೀಷನ್ ಇರುತ್ತೆ. ಆ ಕಂಡೀಷನ್ ಏನು ಅಂದರೆ ನಾನ್ ಹಜಾರ್ಡಸ್ ಆಕ್ಯುಪೇಷನ್ಸ್ ಅಂತ ಹೇಳ್ತೇವೆ. ನಾನ್ ಹಜಾರ್ಡಸ್ ಅಂದರೆ ಅಪಾಯಕಾರಿ ಇಲ್ಲದ ಒಂದು ಉದ್ಯೋಗಗಳು ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದಾದ್ರೂ ಒಂದು ಫೈರ್ ಕ್ರ್ಯಾಕರ್ಸ್ ಅಥವಾ ಈ ಒಂದು ಪಟಾಕಿಗಳ ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಕೆಮಿಕಲ್ಸ್ ಅಥವಾ ರಾಸಾಯನಿಕ ವಸ್ತುಗಳ ಜೊತೆ ಮಾಡ್ತಕ್ಕಂಥ ಕೈಗಾರಿಕೆ ಆಗಿರ್ಬೋದು, ಸೊ ಅದನ್ನೆಲ್ಲ ಹಜಾರ್ಡಸ್ ಅಂತ ಹೇಳ್ತೇವೆ. ಸೊ ಆ ರೀತಿಯ ಪ್ರದೇಶಗಳಲ್ಲಿ ಅದು ಓನ್ ಫ್ಯಾಮಿಲಿ ಇಂಡಸ್ಟ್ರಿ ಆಗಿದ್ರು ಕೂಡ ಮಕ್ಕಳನ್ನು ಅವರು ತೆಗೆದುಕೊಳ್ತಕ್ಕಂಥ ಅವಕಾಶ ಇರೋದಿಲ್ಲ. ನಾನ್ ಹಜಾರ್ಡಸ್ ಇಂಡಸ್ಟ್ರೀಸ್ ಇದ್ರೆ ಮಾತ್ರ ಅವರ ಫ್ಯಾಮಿಲಿ ಇಂಡಸ್ಟ್ರೀಸ್ಗಳಲ್ಲಿ ಅಥವಾ ಅವರ ಕುಟುಂಬದ ಒಂದು ಕೆಲಸಗಳಲ್ಲಿ ಆ ಮಕ್ಕಳನ್ನು ತೊಡಗಿಸಿಕೊಳ್ಬೋದಾಗಿರುತ್ತೆ. ಆರ್ ವರ್ಕಿಂಗ್ ಆಸ್ ಅನ್ ಆರ್ಟಿಸ್ಟ್ ಇನ್ ದಿ ಆಡಿಯೋ ವಿಷುವಲ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂಡರ್ ಸ್ಪೆಸಿಫಿಕ್ ಕಂಡೀಷನ್ಸ್. ಅಂದರೆ ಈ ಒಂದು ಚೈಲ್ಡ್ ಆರ್ಟಿಸ್ಟ್ ಅಂದರೆ ಈ ಬಾಲ ಕಲಾವಿದರು ಅಂತ ನಾವೇನು ಕರೀತೇವೆ, ಸೊ ಆ ರೀತಿಯಾಗಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೂಡ ಅವರು ವರ್ಕ್ ಮಾಡ್ತಕ್ಕಂಥ ಒಂದು ಪರ್ಮಿಷನ್ ಅನ್ನ ಸೊ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ರೆಗ್ಯುಲೇಷನ್ಸ್ ಆಫ್ ವರ್ಕಿಂಗ್ ಕಂಡೀಷನ್ಸ್, ಅಂದರೆ ಅವರು ಕೆಲಸ ಮಾಡ್ತಕ್ಕಂಥ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ನಿಯಂತ್ರಣಗಳಿರುತ್ತೆ. ಆ ನಿಯಂತ್ರಣಗಳು ಏನು ಅಂತ ನಾವು ನೋಡೋದಾದ್ರೆ, ಅಡೋಲಸೆಂಟ್ಸ್ ಅಂದರೆ 14ರಿಂದ 18 ವರ್ಷ ಮಧ್ಯದಲ್ಲಿರ್ತಕ್ಕಂಥ ಬಾಲಕರು ಅಥವಾ ಈ ಚಿಲ್ಡ್ರನ್, ಸೊ ಅವ್ರನ್ನ ನಾವು ಪ್ರೌಢಾವಸ್ಥೆಯ ಮಕ್ಕಳು ಅಂತ ಹೇಳ್ತೇವೆ. ದೇ ಕ್ಯಾನ್ ವರ್ಕ್ ಇನ್ ನಾನ್ ಹಜಾರ್ಡಸ್ ಆಕ್ಯುಪೇಷನ್ಸ್, ಅಂದರೆ 14 ವರ್ಷ ಮೇಲ್ಪಟ್ಟು 18 ವರ್ಷ ಒಳಗಡೆ ಇರ್ತಕ್ಕಂಥ ಮಕ್ಕಳು ಈ ಅಪಾಯಕಾರಿ
ಇಲ್ಲದ ಉದ್ಯೋಗಗಳಲ್ಲಿ ಅಥವಾ ಆಕ್ಯುಪೇಷನ್ಸ್ಗಳಲ್ಲಿ ಅವರು ಕೆಲಸ ಮಾಡ್ಬೋದಾಗಿರುತ್ತೆ. ಬಟ್ ಅವ್ರಿಗೆ ಈ ವರ್ಕಿಂಗ್ ಅವರ್ಸ್ ಅಲ್ಲಿ ಲಿಮಿಟೇಷನ್ಸ್ ಇರುತ್ತೆ. ವರ್ಕಿಂಗ್ ಅವರ್ಸ್ ಎಷ್ಟಿರ್ಬೇಕಂದ್ರೆ ಮ್ಯಾಕ್ಸಿಮಮ್ 6 hours ಪರ್ ಡೇ, ಅಂದ್ರೆ ಒಂದು ದಿನಕ್ಕೆ 6 ಗಂಟೆಗಳಿಗಿಂತ ಹೆಚ್ಚು ಕಾಲ ಅವರನ್ನ ದುಡಿಸ್ತಕ್ಕಂಥದ್ದಿಲ್ಲ. ಸೊ ಅದ್ರ ಜೊತೆಗೆ ಮ್ಯಾಂಡೇಟ್ರಿ 1 hour ರೆಸ್ಟ್ ಪೀರಿಯಡ್ ಆಫ್ಟರ್ ಎವ್ರಿ 3 hours, ಅಂದ್ರೆ ಪ್ರತಿ 3 ಗಂಟೆ ಅವರು ಕೆಲಸ ಮಾಡಿದ ನಂತರ 1 ಗಂಟೆ ಸಮಯ ಅವರು ವಿಶ್ರಾಂತಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಬೇಕಾಗಿರುತ್ತೆ. ಸೊ ಬರೀ 6 ಗಂಟೆ ಅವರನ್ನ ಕೆಲಸ ಮಾಡಿಸ್ಬೇಕು, ಪ್ರತಿ 3 ಗಂಟೆಗೆ 1 hourಗೆ ರೆಸ್ಟ್ ಮಾಡಲಿಕ್ಕೆ ಅವಕಾಶವನ್ನ ಕೊಡಬೇಕಾಗಿರುತ್ತೆ. ಸೊ ಇದು ಈ ಒಂದು ಕೆಲಸದ ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಯಂತ್ರಣ ಆಗಿರುತ್ತೆ. ಇದ್ರ ಜೊತೆಗೆ ಇಟ್ ಮ್ಯಾಂಡೇಟ್ಸ್ ವೀಕ್ಲಿ ಹಾಲಿಡೇಸ್ ಅಂಡ್ ಪ್ರಾಪರ್ ಹೆಲ್ತ್ ಅಂಡ್ ಸೇಫ್ಟಿ ಮೆಜರ್ಸ್, ಅಂದ್ರೆ ಸಾಪ್ತಾಹಿಕ ರಜಾ ದಿನಗಳು. ಫಾರ್ ಎಕ್ಸಾಂಪಲ್ ಹೌ ದ ಸಂಡೇ ಹಾಲಿಡೇ ಹೇಗಿರುತ್ತೆ ಆ ರೀತಿಯಾಗಿ ಅವರಿಗೆ ವೀಕ್ಲಿ ಹಾಲಿಡೇ ಕೊಡಬೇಕಾಗಿರುತ್ತೆ. ಅದರ ಜೊತೆಗೆ ಆರೋಗ್ಯ ಮತ್ತು ಸುರಕ್ಷತಾ ಕ್ರಮಗಳನ್ನ ಕೂಡ ಅವರು ವಹಿಸ್ತಕ್ಕಂಥದ್ದು ಕಡ್ಡಾಯವಾಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಇಫ್ ಎನಿ ವೈಲೇಷನ್, ಅಂದ್ರೆ ಯಾರಾದರೂ ಉದ್ಯೋಗವನ್ನ ನೀಡ್ತಕ್ಕಂಥವ್ರು ಉದ್ಯೋಗದಾತರು ಇದನ್ನೇನಾದರೂ ವೈಲೇಟ್ ಮಾಡಿದ್ದೆ ಅದಲ್ಲಿ ಸೊ ಅವರಿಗೆ ಫೈನ್ ಅನ್ನ ಹಾಕ್ಬೋದಾಗಿರುತ್ತೆ, ಅಥವಾ ಇಂಪ್ರಿಸನ್ಮೆಂಟ್ ಅಥವಾ ಜೈಲು ಶಿಕ್ಷೆಯನ್ನ ಕೂಡ ಅವರಿಗೆ ಅವರು ಪಡೆಯಬಹುದಾಗಿರುತ್ತೆ. ಅಂಡ್ ದೇ ಕ್ಯಾನ್ ಎನ್ಹಾನ್ಸ್ ಪೆನಾಲ್ಟೀಸ್ ಇಂಪೋಸ್ಡ್ ಫಾರ್ ರಿಪೀಟೆಡ್ ಅಫೆಂಡರ್ಸ್, ಅಂದ್ರೆ ಆಲ್ರೆಡಿ ತಪ್ಪು ಮಾಡಿ ಒಂದ್ಸತಿ ಶಿಕ್ಷೆ ಆಗಿ ಮತ್ತೆ ಅದೇ ತಪ್ಪನ್ನ ರಿಪೀಟ್ ಮಾಡಿದ್ರೆ ಸೊ ಆ ಪೆನಾಲ್ಟಿ ಏನಿರುತ್ತೆ ಅದನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನ ಕೂಡ ಸೊ ಈ ಒಂದು ಕಾಯ್ದೆಯ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ಪುನರಾರಂಭಿಸುವಲ್ಲಿ ಯಾವ 2 ದೇಶಗಳು ಭಾಗಿಯಾಗಿವೆ? ಸೊ ವಿಚ್ 2 countries ಆರ್ ಇನ್ವಾಲ್ವ್ಡ್ ಇನ್ ರೆಸ್ಯೂಮಿಂಗ್ ದಿ ಕೈಲಾಶ್ ಮಾನಸ್ ಸರೋವರ್ ಯಾತ್ರಾ? ಸೊ ಈ ಒಂದು ಕೈಲಾಶ್ ಮಾನಸ್ ಸರೋವರ್ ಯಾತ್ರಾ ಅಂತಕ್ಕಂಥದ್ದು ಡ್ಯೂ ಟು ಕೋವಿಡ್ ನಂತರ ಅದನ್ನ ಕ್ಲೋಸ್ ಮಾಡಲಾಗಿತ್ತು. ಸೊ ಈಗ ಮತ್ತೊಮ್ಮೆ ಇದನ್ನ ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ 2 ರಾಷ್ಟ್ರಗಳು ಜಂಟಿಯಾಗಿ ತೆಗೆದುಕೊಂಡಿರುತ್ತೆ. ಆ 2 ರಾಷ್ಟ್ರಗಳು ಯಾವುದು ಅಂತ ನಿಮಗೆ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ಮತ್ತು ಚೀನಾ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಚೀನಾ ಏನಕ್ಕೆ ಇನ್ವಾಲ್ವ್ ಆಗುತ್ತೆ ಅಂದ್ರೆ ಈ ಒಂದು ಪ್ಲೇಸ್ ಏನಿದೆ ಅಂದ್ರೆ ಈ ಒಂದು ಕೈಲಾಶ್ ಮಾನಸ್ ಸರೋವರ್ ಏನಿದೆ ಸೊ ಇದು ಟಿಬೆಟ್ ಅಥವಾ ಚೈನಾದ ಆಟೋನಮಸ್ ಪ್ರಾಂತ್ಯವಾಗಿರ್ತಕ್ಕಂಥ ಟಿಬೆಟ್ಗೂ ಕೂಡ ಸಂಬಂಧಪಟ್ಟಿರೋದ್ರಿಂದ ಸೊ ಚೈನಾ ಈ ಒಂದು ಡಿಸಿಷನ್ ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಮ್ಯಾಪ್ ಅಲ್ಲಿ ನೀವು ಇಲ್ಲಿ ನೋಡಬಹುದು. ಸೊ ಇದು ನಮ್ಮ ಭಾರತ ದೇಶದ ಗಡಿ ರೇಖೆ ಆಗಿರುತ್ತೆ. ಸೊ ಟುವರ್ಡ್ಸ್ ದಿಸ್ ವಿ ಹ್ಯಾವ್ ಇಂಡಿಯಾ. ಸೊ ಮಧ್ಯದಲ್ಲಿ ನೇಪಾಳ ಬರುತ್ತೆ, ಈ ಕಡೆ ನಾವು ಟಿಬೆಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಸ್ಪಾಟ್ ಈ ಭಾಗವನ್ನ ನೀವೇನ್ ನೋಡ್ತಾ ಇದ್ದೀರಾ, ಸೊ ಈ ಸ್ಪಾಟ್ ಅಲ್ಲಿ ನಾವು ಕೈಲಾಶ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ನಾವು ಮಾನಸ್ ಸರೋವರ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಈ ಪ್ಲೇಸ್ಗೆ ನಾವು ವಿಸಿಟ್ ಮಾಡಬೇಕಾಗಿದ್ರೆ ದೇರ್ ಆರ್ 3 ರೂಟ್ಸ್. ಒಂದು ವಿ ಕ್ಯಾನ್ ಟ್ರಾವೆಲ್ ಆನ್ ದಿಸ್ ಸೈಡ್. ಸೊ ಈ ಕಡೆ ನೇಪಾಳನಿಂದ ಈ ಕಡೆ ನಾವು ಟ್ರಾವೆಲ್ ಮಾಡ್ಬೋದಾಗಿರುತ್ತೆ. ಬಟ್ ಇಲ್ಲೇನಾದ್ರೂ ಟ್ರಾವೆಲ್ ಮಾಡಬೇಕಾಗಿದ್ರೆ ತುಂಬಾ ಟ್ರೆಕ್ಕಿಂಗ್ ಮಾಡಬೇಕು, ಯಾಕಂದ್ರೆ ಅಲ್ಲಿರ್ತಕ್ಕಂಥ ಟೋಪೋಗ್ರಫಿ ತುಂಬಾ ಬೆಟ್ಟ ಗುಡ್ಡಗಳಿಂದ ಕೂಡಿರುವ ಕಾರಣದಿಂದ ಟ್ರೆಕ್ಕಿಂಗ್ ಮಾಡಿ ಹೋಗ್ಬೋದಾಗಿರುತ್ತೆ. ಬಟ್ ಈ ಮಾರ್ಗ ಏನಿದೆ ಇಲ್ಲಿ ನಾಥುಲಾ ಪಾಸ್ನ ಮುಖಾಂತರ ಈ ಮಾರ್ಗ ಏನಿದೆ ಸೊ ಇದು ಪ್ರಾಪರ್ ಆಗಿ ನಾವು ಟ್ರಾವೆಲ್ ಮಾಡ್ಬೋದು. ದೋ ಇಟ್ ಈಸ್ ಲಿಟಲ್ ಡಿಸ್ಟೆಂಟ್, ಸೊ ನಾವು ಜರ್ನಿ ಮಾಡ್ಬೋದಾಗಿರ್ತಕ್ಕಂಥ ಪ್ಲೇಸ್ ಆಗಿರುತ್ತೆ. ಅಥವಾ ಕಠ್ಮಂಡು ಮುಖಾಂತರ ಅಂದ್ರೆ ನೇಪಾಳದ ಕಠ್ಮಂಡು ಮುಖಾಂತರ ಕೂಡ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈಗ ಈ ಒಂದು ಪಿಲಿಗ್ರಿಮೇಜ್ ಪ್ಲೇಸ್ ಏನಿದೆ ಸೊ ಇದನ್ನ ಮತ್ತೆ ಓಪನ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ದಿಸ್ ಡಿಸಿಷನ್ ಇಸ್ ಕಲೆಕ್ಟಿವ್ಲಿ ಟೇಕನ್ ಬೈ ಇಂಡಿಯಾ ಮತ್ತು ಚೈನಾ. ದೇ ಆರ್ ವರ್ಕಿಂಗ್ ಟುವರ್ಡ್ಸ್ ರೆಸ್ಯೂಮಿಂಗ್ ಕೈಲಾಶ್ ಮಾನಸ್ ಸರೋವರ್ ಯಾತ್ರವನ್ನ ಇವರು ಮತ್ತೆ ರೆಸ್ಯೂಮ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ COVID-19 ಪ್ಯಾಂಡಮಿಕ್ ನಿಂದ ಈ ಬಾರ್ಡರ್ ಟೆನ್ಷನ್ಸ್ ಹೆಚ್ಚಾಗಿದ್ದ ಕಾರಣದಿಂದ ಸೊ ಇದನ್ನ ಕ್ಲೋಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಅನ್ನ ನಾವು ನೋಡೋದಾದ್ರೆ ಇದು ದ ಪಿಲಿಗ್ರಿಮೇಜ್ ಟು ಮೌಂಟ್ ಕೈಲಾಶ್ ಅಂಡ್ ಲೇಕ್ ಮಾನಸ್ ಸರೋವರ್ ಇವೆರಡು ಕೂಡ ಟಿಬೆಟ್ನಲ್ಲಿ ಬರ್ತಕ್ಕಂಥ ಒಂದು ಪವಿತ್ರ ಸ್ಥಳಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಹೋಗ್ತಕ್ಕಂಥ ಮಾರ್ಗಗಳನ್ನು ನಾವು ನೋಡೋದಾದ್ರೆ ಒಂದನ್ನ ಲಿಪುಲೇಖಾ ಪಾಸ್ ಅಂತ ಹೇಳ್ತೇವೆ. ಸೊ ಇದು ಉತ್ತರಾಖಂಡದ ಮುಖಾಂತರ ಹೈ ಆಲ್ಟಿಟ್ಯೂಡ್ ರೂಟ್ ಆಗಿರುತ್ತೆ, ಅಂದ್ರೆ ಅತ್ಯಂತ ಎತ್ತರದ ಒಂದು ಮಾರ್ಗವಾಗಿರುತ್ತೆ. ಸೊ ಇದರ ಮುಖಾಂತರ ಟ್ರಾವೆಲ್ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇನ್ನೊಂದನ್ನ ನಾಥುಲಾ ಪಾಸ್ ಅಂತ ಹೇಳ್ತೇವೆ, ಇದು ಸಿಕ್ಕಿಮಲ್ಲಿ ಬರುತ್ತೆ. ಶಾರ್ಟರ್ ಅಂಡ್ ಮೋರ್ ಅಕ್ಸೆಸಿಬಲ್ ರೂಟ್ ಆಗಿರುತ್ತೆ, ಅಂದ್ರೆ ತುಂಬಾ ಹೆಚ್ಚಾಗಿ ಬಳಕೆ ಮಾಡಬಹುದಾಗಿರ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ಆಮೇಲೆ ನಾವು ನೇಪಾಳನ ಮುಖಾಂತರ ಕೂಡ ಹೋಗಬಹುದಾಗಿರುತ್ತೆ. ಕಠ್ಮಂಡುವನ್ನ ಕ್ರಾಸ್ ಮಾಡುವ ಮುಖಾಂತರ ಸೊ ನೇಪಾಳ ಚೈನಾ ಬಾರ್ಡರ್ಗೆ ಎಂಟರ್ ಆಗುವ ಮುಖಾಂತರ ಇಲ್ಲಿಗೆ ವಿಸಿಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಡ್ಯೂರೇಷನ್ ಅಂದ್ರೆ ಈ ಜರ್ನಿ ಎಷ್ಟು ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ ಅಂದ್ರೆ 14 to 16 ಡೇಸ್ ನಾವು ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಸೊ ಇದು ಟ್ರೆಕ್ಕಿಂಗ್ ಥ್ರೂ ರಗಡ್ ಟೆರೈನ್ಸ್ ಅಂಡ್ ಹೈ ಆಲ್ಟಿಟ್ಯೂಡ್ಸ್, ಅಂದ್ರೆ ಒರಟಾದ
ಭೂಪ್ರದೇಶಗಳು ಮತ್ತು ಎತ್ತರದ ಪ್ರದೇಶಗಳಲ್ಲಿ ಚಾರಣವನ್ನ ಮಾಡುವ ಮುಖಾಂತರ ಈ ಒಂದು ಪ್ರದೇಶಕ್ಕೆ ತಲುಪತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಅಂದ್ರೆ ಈ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಪ್ರಾಚೀನ ಮಹತ್ವ ಅಥವಾ ಏನ್ಷಿಯಂಟ್ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋದಾದ್ರೆ, ಈ ಮೌಂಟ್ ಕೈಲಾಶ್ ಏನಿದೆ, ದಿಸ್ ಈಸ್ ಕನ್ಸಿಡರ್ಡ್ ಟು ಬಿ ಸೇಕ್ರೆಡ್ ಇನ್ ಹಿಂದೂಯಿಸಮ್, ಅಂದ್ರೆ ಹಿಂದೂ ಧರ್ಮಕ್ಕೆ ಅದು ಪವಿತ್ರವಾದ ಪ್ರದೇಶ. ಇವನ್ ಬುದ್ಧಿಸಮ್, ಬೌದ್ಧ ಧರ್ಮಕ್ಕೂ ಸಂಬಂಧಪಟ್ಟಂತೆ ಅದು ಪವಿತ್ರವಾದ ಪ್ರದೇಶ. ಇವನ್ ಜೈನಿಸಮ್ಗೂ ಕೂಡ. ಆಮೇಲೆ ಬಾನ್ ರಿಲಿಜನ್ ಅಂತ ಹೇಳ್ತೇವೆ. ಬಾನ್ ಅಂತಕ್ಕಂಥದ್ದು ಟಿಬೆಟ್ ನಲ್ಲಿ ಇರ್ತಕ್ಕಂಥ ಒಂದು ಧರ್ಮವಾಗಿರುತ್ತೆ. ಸೊ ಇವನ್ ಬಾನ್ ರಿಲಿಜನ್ಗೂ ಕೂಡ ಇದು ಪವಿತ್ರವಾಗಿರ್ತಕ್ಕಂಥ ಸ್ಥಳವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಹಿಂದೂಸ್ ಏನಂತ ನಂಬ್ತಾರೆ ಈ ಒಂದು ಸ್ಥಳವನ್ನ, ಹಿಂದೂಸ್ಗಳ ಅಥವಾ ಹಿಂದೂಗಳ ನಂಬಿಕೆ ಏನು ಅಂತ ನಾವು ನೋಡೋದಾದ್ರೆ, ಸೊ ಇಟ್ ಈಸ್ ದಿ ಅಬೋರ್ಡ್ ಆಫ್ ಲಾರ್ಡ್ ಶಿವ ಅಂಡ್ ಅ ಸೈಟ್ ಆಫ್ ಸ್ಪಿರಿಚುವಲ್ ಲಿಬರೇಷನ್ ಅಂತ ಹೇಳ್ತಾರೆ. ಅಂದ್ರೆ ಹಿಂದೂಗಳು ಇದು ಶಿವನ ವಾಸಸ್ಥಾನ ಮತ್ತೆ ಆಧ್ಯಾತ್ಮಿಕ ವಿಮೋಚನೆಯನ್ನ ಪಡೆಯಬಹುದಾಗಿರ್ತಕ್ಕಂಥ ತಾಣ ಎಂದು ಹಿಂದೂಗಳು ನಂಬತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಅದೇ ಜೈನಿಸಮ್ಗೆ ಬಂದಾಗ ಇವರು ವೇರ್ ದೇರ್ ಫಸ್ಟ್ ತೀರ್ಥಂಕರ ರಿಷಭ ದೇವ ಅಟೇನ್ಡ್ ಎನ್ಲೈಟ್ಮೆಂಟ್, ಅಂದ್ರೆ ಈ ಜೈನರ ಮೊದಲ ಗುರುವಾಗಿರ್ತಕ್ಕಂಥ ಋಷಭ ದೇವ ಯಾರಿದ್ದಾರೆ ಇವರು ಜ್ಞಾನೋದಯವನ್ನ ಪಡೆದಿರ್ತಕ್ಕಂಥ ಒಂದು ಸ್ಥಳವನ್ನಾಗಿ ಸೊ ಇದನ್ನ ನಂಬತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದೇ ಬುದ್ಧಿಸ್ಟ್ಗೆ ಬಂದಾಗ ಇಟ್ ಈಸ್ ದಿ ಕಾಸ್ಮಿಕ್ ಸೆಂಟರ್ ಆಫ್ ದಿ ಯೂನಿವರ್ಸ್ ವೈಲ್ ಬಾರ್ನ್ ಪ್ರಾಕ್ಟೀಷನರ್ಸ್ ಅಸೋಸಿಯೇಟೆಡ್ ವಿತ್ ದಿ ಸ್ಕೈ ಗಾಡೆಸಸ್, ಅದನ್ನ ಸಿಪಾಯಿ ಮೆನ್ ಅಂತ ಹೇಳ್ತೇವೆ. ಅಂದ್ರೆ ಬುದ್ಧರಿಗೆ ಸಂಬಂಧಪಟ್ಟಂತೆ ಈ ಪ್ರದೇಶವನ್ನ ಬ್ರಹ್ಮಾಂಡದ ವಿಶ್ವ ಕೇಂದ್ರವನ್ನ ಪರಿಗಣಿಸಲಾಗುತ್ತದೆ. ಅಂದ್ರೆ ಈ ಪ್ಲೇಸ್ ಏನಿರುತ್ತೆ ಅದನ್ನ ಕಾಸ್ಮಿಕ್ ಸೆಂಟರ್ ಆಫ್ ದಿ ಯೂನಿವರ್ಸ್, ಅಂದ್ರೆ ಎಂಟೈರ್ ಯೂನಿವರ್ಸ್ ಏನಿರುತ್ತೆ ಸೊ ಅದಕ್ಕೆ ಒಂದು ಕಾಸ್ಮಿಕ್ ಸೆಂಟರ್ ಆಗಿ ಈ ಒಂದು ಪ್ರದೇಶವನ್ನ ಬುದ್ಧರು ನಂಬುವುದಾದರೆ, ಸೊ ಬಾನ್ ರಿಲಿಜಿಯನ್ ಯಾರಿರ್ತಾರೆ ಅವರು ಅಲ್ಲಿರ್ತಕ್ಕಂಥ ಒಂದು ದೇವತೆ, ಅದನ್ನ ನಾವು ಸಿಪಾಯಿ ಮನ್ ಅಂತ ಹೇಳ್ತೇವೆ. ಆ ಒಂದು ಸಿಪಾಯಿ ಮನ್ ಅಂತಕ್ಕಂಥದ್ದು ಸ್ಕೈ ಗಾಡೆಸಸ್ ಆಗಿರುತ್ತೆ, ಅಂದ್ರೆ ಆಕಾಶ ದೇವತೆ ಆಗಿರುತ್ತೆ. ಆ ದೇವತೆಯನ್ನ ಅಲ್ಲಿ ನಂಬತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈ ರೀತಿಯಾಗಿ ಒಂದೇ ಪ್ರದೇಶ ಬೇರೆ ಬೇರೆ ಧರ್ಮೀಯರಿಗೆ ಒಂದು ಪವಿತ್ರ ಸ್ಥಾನವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಮೈಥಾಲಜಿಕಲ್ ಕನೆಕ್ಷನ್ ಅಂದ್ರೆ ಇದು ಪೌರಾಣಿಕವಾಗಿ ಯಾವ ರೀತಿಯ ಸಂಪರ್ಕವನ್ನ ಹೊಂದಿದೆ ಅಂತ ನಾವು ನೋಡೋದಾದ್ರೆ, ಈ ಲೇಕ್ ಮಾನಸ್ ಸರೋವರ್ ಏನಿದೆ, ದಿಸ್ ಈಸ್ ಬಿಲೀವ್ಡ್ ಟು ಬಿ ಹ್ಯಾವ್ ಬೀನ್ ಕ್ರಿಯೇಟೆಡ್ ಬೈ ಲಾರ್ಡ್ ಬ್ರಹ್ಮ. ಸೊ ಈ ಒಂದು ಅಲ್ಲಿರ್ತಕ್ಕಂಥ ಮಾನಸ ಸರೋವರ ಏನಿದೆ ಇದನ್ನ ಲಾರ್ಡ್ ಬ್ರಹ್ಮ ಅಂದ್ರೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ ಅಂತಕ್ಕಂಥ ಒಂದು ನಂಬಿಕೆ ಇರುತ್ತೆ. ಸೊ ಯಾವ ರೀತಿ ಅವರು ಇದನ್ನ ಸೃಷ್ಟಿ ಮಾಡಿರ್ತಾರೆ ಅಂದ್ರೆ ಥ್ರೂ ಇಸ್ ಇಮ್ಯಾಜಿನೇಷನ್, ಅಂದ್ರೆ ಅವರ ಒಂದು ಕಲ್ಪನಾ ಶಕ್ತಿಯಿಂದ ಈ ಒಂದು ಸರೋವರವನ್ನ ಅವರು ಡೆವಲಪ್ ಮಾಡಿದ್ದಾರೆ. ಹಾಗಿದ್ರೆ ಆ ಕಲ್ಪನಾ ಶಕ್ತಿಯಲ್ಲಿ ಒಂದು ಮಾನಸ ಸರೋವರವನ್ನ ಸೃಷ್ಟಿ ಮಾಡ್ತಾರೆ ಅಂದ್ರೆ ಸೊ ಅದರ ಅರ್ಥ ಏನಂದ್ರೆ ಇಟ್ ಸಿಂಬಲೈಸಸ್ ಪ್ಯೂರಿಟಿ ಮತ್ತೆ ಕಾನ್ಶಿಯಸ್ನೆಸ್, ಅಂದ್ರೆ ಅವರ ಒಂದು ಶುದ್ಧತೆ ಮತ್ತೆ ಪ್ರಜ್ಞೆಯ ಸಂಕೇತವಾಗಿ ಸೊ ಈ ಒಂದು ಪ್ರದೇಶವನ್ನ ನಾವು ಪೌರಾಣಿಕವಾಗಿ ಕನೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಜಿಯೋಗ್ರಫಿ ಅಥವಾ ಲೊಕೇಶನ್ ಅನ್ನ ನಾವು ನೋಡೋದಾದ್ರೆ, ಸೊ ಇದು ಟಿಬೆಟ್ ನ ಆಟೋನಮಸ್ ರೀಜನ್ ಆಫ್ ಚೈನಾ, ಅಂದ್ರೆ ಚೈನಾದ ಸ್ವಾಯತ್ತ ಪ್ರದೇಶವಾಗಿರ್ತಕ್ಕಂಥ ಟಿಬೆಟ್ ನಲ್ಲಿ ಇದು ಕಂಡು ಬರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈ ಮೌಂಟ್ ಕೈಲಾಶ್ ಏನಿದೆ ಇದು 6638 ಮೀಟರ್ಸ್ ಇರುತ್ತೆ. ದಿಸ್ ಇಸ್ ಪಾರ್ಟ್ ಆಫ್ ಕೈಲಾಶ್ ಮೌಂಟೇನ್ ರೇಂಜ್, ಅಂದ್ರೆ ಕೈಲಾಶ ಪರ್ವತ ಶ್ರೇಣಿಗಳೇನಿರುತ್ತವೆ ಸೊ ಅದರ ಭಾಗವಾಗಿ ಇದನ್ನ 6638 ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಒಂದು ಪರ್ವತವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ನ್ಯಾಚುರಲ್ ಫೀಚರ್ಸ್ ಅಥವಾ ನೈಸರ್ಗಿಕ ಲಕ್ಷಣಗಳನ್ನ ನಾವು ನೋಡೋದಾದ್ರೆ, ಅಲ್ಲಿರ್ತಕ್ಕಂಥ ಲೇಕ್ ಮಾನಸ್ ಸರೋವರ್ ಏನಿದೆ ದಿಸ್ ಇಸ್ ಒನ್ ಆಫ್ ದಿ ಹೈಯೆಸ್ಟ್ ಫ್ರೆಶ್ ವಾಟರ್ ಲೇಕ್ಸ್ ಇನ್ ದಿ ವರ್ಲ್ಡ್. ಸೊ ಅಂದ್ರೆ ಪ್ರಪಂಚದಲ್ಲಿಯೇ ಈ ಸಿಹಿ ನೀರಿನ ಸರೋವರಗಳು ಏನಿದಾವೆ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಸಿಹಿ ನೀರಿನ ಸರೋವರಗಳಲ್ಲಿ ಈ ಮಾನಸ ಸರೋವರ ಕೂಡ ಒಂದಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇದು ಸಿ ಲೆವೆಲ್ ಇಂದ ಎಷ್ಟು ಎತ್ತರದಲ್ಲಿರುತ್ತೆ ಅಂದ್ರೆ 4580 ಮೀಟರ್ಸ್ ಎತ್ತರದಲ್ಲಿರ್ತಕ್ಕಂಥ ಒನ್ ಆಫ್ ದಿ ಹೈಯೆಸ್ಟ್ ಫ್ರೆಶ್ ವಾಟರ್ ಲೇಕ್ಸ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ರೀಜನ್ ಏನಿದೆ ಇಟ್ ಇಸ್ ದಿ ಸೋರ್ಸ್ ಆಫ್ 4 ಮೇಜರ್ ರಿವರ್ಸ್, ಅಂದ್ರೆ 4 ಪ್ರಮುಖ ನದಿಗಳಿಗೆ ಇದನ್ನ ನಾವು ಮೂಲ ಎಂದು ಕನ್ಸಿಡರ್ ಮಾಡ್ತೇವೆ. ಆ 4 ಪ್ರಮುಖ ನದಿಗಳು ಯಾವುದು ಅಂದ್ರೆ ಇಂಡಸ್, ಸಟ್ಲೆಜ್, ಬ್ರಹ್ಮಪುತ್ರ ಮತ್ತೆ ಕರ್ನಾಲಿ ಏನಿದಾವೆ. ಈ 4ಕ್ಕೆ ಈ ಒಂದು ಪ್ರದೇಶ ಏನಿದೆ ಸೊ ಇದು ಮೂಲ ಸ್ಥಳ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಇಲ್ಲಿರ್ತಕ್ಕಂಥ ನೈಸರ್ಗಿಕ ಲಕ್ಷಣಗಳ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಈಗ ನಾವು ಕ್ಲೈಮೇಟ್ ಮತ್ತೆ ಟೆರೈನ್, ಅಲ್ಲಿರ್ತಕ್ಕಂಥ ಹವಾಮಾನ ಮತ್ತೆ ಭೂ ಪ್ರದೇಶದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಸೊ ಅಲ್ಲಿ ಕೋಲ್ಡ್ ಮತ್ತೆ ಡ್ರೈ ಟಿಬೇಟಿಯನ್ ಪ್ಲಾಟೂವನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಶೀತ ಮತ್ತು ಒಣ ಟಿಬೇಟಿಯನ್ ಪ್ರಸ್ಥಭೂಮಿಯಿಂದ ನಿರೂಪಿಸಲ್ಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ವಿತ್ ರಗಡ್ ಟೆರೈನ್ಸ್ ಅಂಡ್ ಎಕ್ಸ್ಟ್ರೀಮ್ ವೆದರ್
ವೆದರ್ ಕಂಡೀಷನ್ಸ್, ಅಂದರೆ ಅಲ್ಲಿರ್ತಕ್ಕಂಥ ಒಂದು ಟೆರೈನ್ ಏನಿರುತ್ತೆ ತುಂಬ ಒರಟಾಗಿರುತ್ತೆ ಮತ್ತು ತೀವ್ರವಾದ ಹವಾಮಾನ ಪರಿಸ್ಥಿತಿಗಳನ್ನು ಹೊಂದಿರತಕ್ಕಂಥ ಪ್ರದೇಶವಾಗಿ ನಾವು ಈ ಭೂಭಾಗವನ್ನು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಜೀನೋಮ್ ಇಂಡಿಯಾ ಯೋಜನೆಯ ಮುಖ್ಯ ಗುರಿ ಏನು? ಸೊ ವಾಟ್ ಇಸ್ ದ ಮೇನ್ ಏಮ್ ಆಫ್ ದಿ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್? ಸೊ ನಮ್ಮ ಭಾರತ ಸರ್ಕಾರ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದೆ. ಇದನ್ನು ನಾವೇನಂತ ಹೇಳ್ತೀವಿ ಅಂದರೆ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ನೋಡಿ ಹೆಸರಲ್ಲೇ ಇದೆ ಜೀನೋಮ್ ಅಂದರೆ, ಸೊ ಒಂದು ವ್ಯಕ್ತಿ ಅಥವಾ ಒಂದು ಪ್ರಾಣಿ ಅಥವಾ ಒಂದು ಜೀವಿಯ ಜೀನ್ಸ್ ಅಥವಾ ವಂಶವಾಹಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ಸರ್ಕಾರ ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಏನಿದೆ, ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತದ ಜನಸಂಖ್ಯೆಯ ಆನುವಂಶಿಕ ವೈವಿಧ್ಯತೆಯನ್ನ ನಕ್ಷೆ ಮಾಡುವುದು. ಮ್ಯಾಪ್ ದಿ ಜೆನೆಟಿಕ್ ಡೈವರ್ಸಿಟಿ ಆಫ್ ಇಂಡಿಯನ್ ಪಾಪ್ಯುಲೇಷನ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಏನ್ ಪಾಪ್ಯುಲೇಷನ್ ಇದೆ, ಸೊ ಅದರಲ್ಲಿರ್ತಕ್ಕಂಥ ವೈವಿಧ್ಯತೆ ಏನು. ಸೊ ಯಾಕಂದ್ರೆ ನಾವೆಲ್ಲ ಕೂಡ ಒಂದೇ ಸ್ಪೀಶೀಸ್ ಅಥವಾ ಪ್ರಭೇದಕ್ಕೆ ಸೇರಿದ್ದರೂ ಕೂಡ ಸೊ ನಮ್ಮಲ್ಲಿ ಕೆಲವೊಂದು ಭಿನ್ನತೆಗಳಿರುತ್ತೆ. ಆ ಒಂದು ಡಿಫ್ರೆನ್ಸಸ್ ಏನಿದೆ ಅದನ್ನ ಅಧ್ಯಯನ ಮಾಡಲಿಕ್ಕೆ ಭಾರತ ಸರ್ಕಾರ ಲಾಂಚ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಅನ್ನು ನಾವು ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಸೊ ಈ ಪ್ರಾಜೆಕ್ಟ್ ಇಂದ ನಮಗೇನು ಬೆನಿಫಿಟ್ ಆಗುತ್ತೆ, ಯಾವ ಕಾರಣಕ್ಕಾಗಿ ಸರ್ಕಾರ ಇದನ್ನ ಮಾಡ್ತಾ ಇದೆ, ಆ ಬೆನಿಫಿಟ್ಸ್ ಅನ್ನ ಕೂಡ ನಾವು ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಪ್ರಾಜೆಕ್ಟ್ ಅನ್ನ ನಾವು ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಅಂತ ಹೇಳ್ತಕ್ಕಂಥದ್ದು. ಸೊ ಈ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಏನಿದೆ, ಸೊ ಇದರ ಉದ್ದೇಶ ಏನು ಅಂದ್ರೆ ಮ್ಯಾಪಿಂಗ್ ದಿ ಜೆನೆಟಿಕ್ ಡೈವರ್ಸಿಟಿ ಆಫ್ ಇಂಡಿಯಾಸ್ ಪಾಪ್ಯುಲೇಷನ್, ನಮ್ಮ ಭಾರತ ದೇಶದ ಜನಸಂಖ್ಯೆಯ ಈ ಜೀನೋಮ್ ಅಥವಾ ಆನುವಂಶಿಕ ವೈವಿಧ್ಯತೆ ಏನಿದೆ ಆ ವೈವಿಧ್ಯತೆಯನ್ನ ಸರ್ವೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ದ ಫಸ್ಟ್ ಪಾರ್ಟ್ ಆಫ್ ದಿ ಇಂಡಿಯಾಸ್ ಆಂಬಿಷಿಯಸ್ ಪ್ರೋಗ್ರಾಮ್, ಅಂದ್ರೆ ಇದರ ಮೊದಲ ಹಂತ ಏನಿದೆ, ಸೊ ಇದು ಇಟ್ ಈಸ್ ನೌ ಕಂಪ್ಲೀಟೆಡ್, ಅಂದ್ರೆ ಮೊದಲ ಹಂತವನ್ನ ಈಗ ಕಂಪ್ಲೀಟ್ ಮಾಡಿದರೆ ದಟ್ ಈಸ್ ರೆಡಿ ಟು ಬಿ ಯೂಸ್. ಸೊ ಅದು ಈಗ ನಾವು ಬಳಕೆಗೆ ಈಗ ಲಭ್ಯವಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಏನಿದೆ, ಇಟ್ ಹ್ಯಾಸ್ ಕೆಟಲಾಗ್ಡ್ ಎಂಟೈರ್ ಜೀನ್ ಸೀಕ್ವೆನ್ಸ್ ಆಫ್ 10,000 ಇಂಡಿವಿಜುವಲ್ಸ್ ಫ್ರಮ್ 83 ಪಾಪ್ಯುಲೇಷನ್ ಗ್ರೂಪ್ಸ್, ಅಂದ್ರೆ 83 ಜನಸಂಖ್ಯಾ ಗುಂಪುಗಳಿಂದ 10,000 ವ್ಯಕ್ತಿಗಳ ಸಂಪೂರ್ಣ ಜೀನ್ ಅನುಕ್ರಮವನ್ನ ಈಗ ಪಟ್ಟಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ 83 ಬೇರೆ ಬೇರೆ ಪಾಪ್ಯುಲೇಷನ್ ಗ್ರೂಪ್ಸ್ ಅನ್ನ ತಗೊಂಡಿರ್ತಾರೆ, ಅಂದ್ರೆ ಬೇರೆ ಬೇರೆ ಜಿಯೋಗ್ರಾಫಿಕಲ್ ಏರಿಯಾದಲ್ಲಿ 83 ಗ್ರೂಪ್ಸ್ ಅನ್ನ ತಗೊಂಡಿರ್ತಾರೆ. ಆ 83 ಗ್ರೂಪ್ಸ್ಗಳಲ್ಲಿ ಟೋಟಲ್ ಆಗಿ 10,000 ಇಂಡಿವಿಜುವಲ್ಸ್ ಅಲ್ಲಿರ್ತಕ್ಕಂಥ ಜೀನ್ಸ್ ಅನ್ನ ಸೊ ಈಗ ನಕ್ಷೆ ಮಾಡಿರ್ತಕ್ಕಂಥದ್ದನ್ನ ಈ ಪ್ರಾಜೆಕ್ಟ್ ನ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಲಾಂಚ್ ಆಗಿರ್ತಕ್ಕಂಥದ್ದು ಯಾವಾಗಂದ್ರೆ ಜಾನ್ವರಿ 2020 ಲಾಂಚ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ ಅನ್ನ ಮುನ್ನಡೆಸ್ತಾ ಇರ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ ಸೆಂಟರ್ ಫಾರ್ ಬ್ರೈನ್ ರಿಸರ್ಚ್ ಅಂತ ಹೇಳ್ತೇವೆ ಅಟ್ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು, ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಭಾರತೀಯ ವಿಜ್ಞಾನ ಸಂಸ್ಥೆಯ ಮೆದುಳು ಸಂಶೋಧನಾ ಕೇಂದ್ರದಿಂದ ಈ ಒಂದು ಪ್ರಾಜೆಕ್ಟ್ ಅನ್ನ ಮುನ್ನಡೆಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡಲಿಕ್ಕೆ ಇವರು ಆಲ್ಮೋಸ್ಟ್ ಅರೌಂಡ್ 20 ಇನ್ಸ್ಟಿಟ್ಯೂಷನ್ಸ್ ಅಕ್ರಾಸ್ ಇಂಡಿಯಾ, ಭಾರತ ದೇಶದಾದ್ಯಂತ 20 ಸಂಸ್ಥೆಗಳೊಂದಿಗೆ ಸಹಯೋಗವನ್ನ ಹೊಂದಿರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನು, ಯಾಕೆ ನಾವು ಈ ಒಂದು ಜೀನೋಮ್ ಸೀಕ್ವೆನ್ಸಿಂಗ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ನಾವು ನೋಡೋದಾದ್ರೆ ಟು ಕ್ರಿಯೇಟ್ ಅ ಕಾಂಪ್ರಹೆನ್ಸಿವ್ ಕೆಟಲಾಗ್ ಆಫ್ ಜೆನೆಟಿಕ್ ವೇರಿಯೇಷನ್ಸ್ ಯುನಿಕ್ ಟು ಇಂಡಿಯನ್ ಪಾಪ್ಯುಲೇಷನ್, ಅಂದ್ರೆ ನಮ್ಮ ಭಾರತ ದೇಶದ ಜನಸಂಖ್ಯೆ ಏನಿದೆ ಅದರಲ್ಲಿ ವಿಶಿಷ್ಟ ಆನುವಂಶಿಕ ಗುಣಗಳೇನಿದ್ದಾವೆ ಅಥವಾ ಆ ವ್ಯತ್ಯಾಸಗಳೇನಿದ್ದಾವೆ ಸೊ ಅದನ್ನ ಸಮಗ್ರವಾಗಿ ಒಂದು ಡಾಕ್ಯುಮೆಂಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರಿಂದ ನಮ್ಗಾಗ್ತಕ್ಕಂಥ ಅಡ್ವಾಂಟೇಜ್ ಏನಂದ್ರೆ ಏಡಿಂಗ್ ಇನ್ ರಿಸರ್ಚ್ ಅಂಡ್ ಪ್ರಿಸಿಷನ್ ಮೆಡಿಸಿನ್, ಅಂದ್ರೆ ನಾವು ಮನುಷ್ಯರಿಗೆ ಸಂಬಂಧಪಟ್ಟಂತೆ ಏನಾದರೂ ಸಂಶೋಧನೆಗಳನ್ನ ಮಾಡುವಲ್ಲಿ ಮತ್ತೆ ಈ ಒಂದು ಔಷಧಿಗಳನ್ನ ತಯಾರಿ ಮಾಡುವಲ್ಲಿ, ಯಾಕಂದ್ರೆ ಆ ಒಂದು ಔಷಧಿ ನಮ್ಮಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ನಮ್ಮ ಜೀನ್ಸ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಹಾಗಿದ್ರೆ ನಾವು ಔಷಧಿಗಳನ್ನ ತಯಾರಿಕೆಯಲ್ಲೂ ಕೂಡ ಈ ಒಂದು ಡೇಟಾವನ್ನ ಬಳಸಿಕೊಂಡು ಪ್ರಿಸಿಷನ್ ಮೆಡಿಸಿನ್ ಅಂತ ಹೇಳ್ತೇವೆ, ಅಂದ್ರೆ ನಿಖರವಾದ ಔಷಧಿಗಳನ್ನ ತಯಾರಿ ಮಾಡುವಲ್ಲಿ ಈ ಒಂದು ಡಾಟಾ ಅನುಕೂಲಕ್ಕೆ ಬರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಸಿಗ್ನಿಫಿಕೆನ್ಸ್, ಇದರ ಮಹತ್ವವೇನು ಅಂತ ನಾವು ನೋಡೋದಾದ್ರೆ ಅಂಡರ್ಸ್ಟ್ಯಾಂಡಿಂಗ್ ಜೆನೆಟಿಕ್ ಪ್ರೀಡಿಸ್ಪೋಸಿಷನ್ ಟು ಡಿಸೀಸಸ್, ಅಂದ್ರೆ ರೋಗಗಳಿಗೆ ಆನುವಂಶಿಕ ಪ್ರವೃತ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಬಿಕಾಸ್ ನಾಟ್ ಆಲ್ ಪೀಪಲ್ ಆರ್ ವಲ್ನರಬಲ್ ಟು ಎನಿ ಪರ್ಟಿಕ್ಯುಲರ್ ಡಿಸೀಸ್, ಅಂದ್ರೆ ಎಲ್ಲ ಮಾನವರು ಒಂದೇ ಕಾಯಿಲೆಗೆ ತುತ್ತಾಗೋದಿಲ್ಲ. ಕೆಲವೊಂದು ಮಾನವರು ಜೆನೆಟಿಕಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ, ಅವರ ಇಮ್ಯುನಿಟಿ ಬಹಳ ಹೆಚ್ಚಾಗಿರುತ್ತೆ. ಈ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಜನರ ಜೀನೋಮ್ ಏನಿದೆ
ಅದು ಕಾಯಿಲೆಗಳಿಗೆ ಯಾವ ಪ್ರವೃತ್ತಿಯನ್ನು ಹೊಂದಿದೆ, ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ವೀಕ್ ಇದೆ ಅನ್ನೋದನ್ನು ಕೂಡ ಸೊ ಈ ಒಂದು ಪ್ರಾಜೆಕ್ಟ್ನ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಇಟ್ ಎನೇಬಲ್ಸ್ ಡೆವಲಪ್ಮೆಂಟ್ ಆಫ್ ಅಫೋರ್ಡಬಲ್ ಡಯಾಗ್ನೋಸ್ಟಿಕ್ ಟೂಲ್ಸ್ ಅಂಡ್ ಪರ್ಸನಲೈಸ್ಡ್ ಟ್ರೀಟ್ಮೆಂಟ್ಸ್. ಅಂದರೆ ಈ ಒಂದು ಸರ್ವೆ ಏನಿದೆ, ಅಂದರೆ ಈ ಒಂದು ಮನುಷ್ಯನು ಕಾಯಿಲೆಗಳಿಗೆ ಯಾವ ರೀತಿಯ ಪ್ರವೃತ್ತಿಯನ್ನು ಹೊಂದಿದ್ದಾನೆ, ಈ ಒಂದು ಡಾಟಾ ಏನಿದೆ ಸೊ ಇದನ್ನು ನಾವು ಉಪಯೋಗಿಸಿಕೊಂಡು ಯಾವ ರೀತಿ ತಪಾಸಣೆ ಮಾಡ್ತಕ್ಕಂಥ ಟೂಲ್ಸನ್ನು ನಾವು ಡಿಸೈನ್ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ವೈಯಕ್ತಿಕವಾಗಿ ನಾವು ಯಾವ ರೀತಿಯ ಚಿಕಿತ್ಸಾ ಪದ್ಧತಿಗಳನ್ನು ಅನುಸರಿಸಬಹುದಾಗಿರುತ್ತೆ. ಸೊ ಎಲ್ಲದರ ಬಗ್ಗೆ ಒಂದು ಕಾಂಪ್ರಹೆನ್ಸಿವ್ ಅಥವಾ ಸಮಗ್ರವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಸೊ ಈ ಒಂದು ಪ್ರಾಜೆಕ್ಟ್ ಇಂದ ನಾವು ಪಡೆಯಬಹುದಾಗಿರುತ್ತೆ. ಅದ್ರ ಜೊತೆಗೆ ಅಡ್ವಾನ್ಸಸ್ ಪಬ್ಲಿಕ್ ಹೆಲ್ತ್ ಅಂಡ್ ಕಾಂಟ್ರಿಬ್ಯೂಟ್ಸ್ ಟು ಇಂಡಿಯಾಸ್ ಬಯೋಟೆಕ್ನಾಲಜಿ ಸೆಕ್ಟರ್. ಅಂದರೆ ನಮ್ಮ ಭಾರತ ದೇಶದ ಆರೋಗ್ಯ ಕ್ಷೇತ್ರ ಮುನ್ನಡೆಸ್ತಕ್ಕಂಥ ಒಂದು ವಿಧಾನವಾಗಿರುತ್ತೆ. ಅದ್ರ ಜೊತೆಗೆ ಜೈವಿಕ ತಂತ್ರಜ್ಞಾನ ವಲಯಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೂಡ ಈ ಒಂದು ಪ್ರಾಜೆಕ್ಟ್ನ ಮುಖಾಂತರ ನಾವು ನೀಡಬಹುದಾಗಿರುತ್ತೆ. ಸೊ ಈಗ ಇದನ್ನ ಮಾಡ್ಲಿಕ್ಕೆ ಇರ್ತಕ್ಕಂಥ ಚಾಲೆಂಜಸ್ ಏನು, ಸವಾಲುಗಳೇನು ಅಂತ ನಾವಿಲ್ಲಿ ನೋಡೋದಾದ್ರೆ, ಇಂಡಿಯಾಸ್ ಪಾಪ್ಯುಲೇಷನ್ ಈಸ್ ಹೈಲಿ ಡೈವರ್ಸ್. ಅಂದರೆ ನಮ್ಮ ಭಾರತ ದೇಶದ ಜನಸಂಖ್ಯೆ ಏನಿರುತ್ತೆ ಸೊ ಅದು ಅತ್ಯಂತ ವೈವಿಧ್ಯಮಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬೇರೆ ಒಂದೊಂದು ಸ್ಟೇಟ್ನ ಜನರು ಒಂದೊಂದು ರೀತಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಷ್ಟು ಹೆಟಿರೋಜಿನಸ್ ಮಿಕ್ಸ್ಚರ್ ಅನ್ನ ಹೊಂದಿರತಕ್ಕಂಥ ಒಂದು ದೇಶ ನಮ್ಮ ಭಾರತ ರಾಷ್ಟ್ರವಾಗಿರುತ್ತೆ. ಸೊ ಓವರ್ 4600 ಪಾಪ್ಯುಲೇಷನ್ ಗ್ರೂಪ್ಸ್ ಆ್ಯಂಡ್ ಮೆನಿ ಆಫ್ ವಿಚ್ ಆರ್ ಎಂಡೋಗ್ಯಾಮಸ್ ಅಂತ ಹೇಳ್ತೇವೆ. ಸೊ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. 4600ಕ್ಕೂ ಹೆಚ್ಚು ಜನಸಂಖ್ಯಾ ಗುಂಪುಗಳನ್ನು ನಾವು ನೋಡ್ಬೋದಾಗಿರುತ್ತೆ. ನಾವೆಲ್ಲ ಹೋಮೋಸೆಫಿಯನ್ಸ್ ಆಗಿದ್ರು ಕೂಡ ವಿತಿನ್ ಅಸ್ ದೆರ್ ಆರ್ ಡಿಫ್ರೆನ್ಸಸ್. ಆ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ 4600ಕ್ಕೂ ಹೆಚ್ಚು ಬೇರೆ ಬೇರೆ ಜನಸಂಖ್ಯಾ ಗುಂಪುಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಈ ಜನಸಂಖ್ಯಾ ಗುಂಪುಗಳಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಎಂಡೋಗ್ಯಾಮಸ್ ಅಂತ ಹೇಳ್ತೇವೆ. ಎಂಡೋಗ್ಯಾಮಸ್ ಅಂಡ್ ಎಕ್ಸೋಗ್ಯಾಮಸ್ ಅಂತ ಬರುತ್ತೆ. ಎಂಡೋಗ್ಯಾಮಸ್ ಅಂದರೆ ಮ್ಯಾರಿಂಗ್ ವಿತ್ ಇನ್ ದ ಫ್ಯಾಮಿಲಿ, ಅಂದರೆ ನಮ್ಮ ಒಂದು ಕುಟುಂಬ ಏನಿರುತ್ತೆ ಆ ಕುಟುಂಬಗಳೊಳಗೆ ಇಂಟರ್ನಲ್ ಮ್ಯಾರೇಜಸ್ ಆಗ್ತಾ ಇರುತ್ತೆ. ಆ ಇಂಟರ್ನಲ್ ಮ್ಯಾರೇಜಸ್ ಆಗ್ತಕ್ಕಂಥ ಒಂದು ಸಂಭವ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವಾಗ ದೇರ್ ವಿಲ್ ಬಿ ಇಂಟರ್ನಲ್ ಮ್ಯಾರೇಜಸ್, ಅದು ಹೆಚ್ಚು ಆದಷ್ಟು ಈ ಹೆಲ್ತ್ ಕಾಂಪ್ಲಿಕೇಶನ್ಸ್ ಅಂತಕ್ಕಂಥದ್ದು ತುಂಬ ಸಾಮಾನ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಯಾವಾಗ ಈ ಒಂದು ರಿಲೇಷನ್ಸ್ ಎಕ್ಸೋಗ್ಯಾಮಸ್ ಆಗುತ್ತೆ, ಎಕ್ಸೋಗ್ಯಾಮಸ್ ಅಂದರೆ ಆ ಕಮ್ಯುನಿಟಿಯಿಂದ ಹೊರಗಡೆ ಅವರು ರಿಲೇಷನ್ಸ್ ಅಥವಾ ಮದುವೆ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಆಗ ಬರ್ತಕ್ಕಂಥ ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಅನ್ನು ನಾವು ಸಾಕಷ್ಟು ಸುಧಾರಿಸಬಹುದಾಗಿರುತ್ತೆ. ಬಟ್ ನಮ್ಮ ಭಾರತ ದೇಶದಲ್ಲಿ ಈಗ ಈ ಎಂಡೋಗ್ಯಾಮಸ್ ಅಂತಕ್ಕಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಂಡ್ ಮ್ಯಾನೇಜಿಂಗ್ ಅಂಡ್ ಅನಲೈಸಿಂಗ್ ದಿ ವಾಸ್ಟ್ ಡೇಟಾ ಸೆಟ್ ರಿಕ್ವೈರ್ಸ್ ರಾಬಸ್ಟ್ ಇನ್ಫ್ರಾಸ್ಟ್ರಕ್ಚರ್, ಬಿಕಾಸ್ ಇಂಡಿಯಾ ಇಸ್ ಸಚ್ ಅ ಹ್ಯೂಜ್ ಪಾಪ್ಯುಲೇಟೆಡ್ ಕಂಟ್ರಿ ಆಗಿರೋದ್ರಿಂದ ಸೊ ಅಷ್ಟು ಡೇಟಾವನ್ನು ನಾವು ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದಾಗಲಿ ಅಥವಾ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಾಗಲಿ ಇದಕ್ಕೆ ಸಾಕಷ್ಟು ಮೂಲ ಸೌಕರ್ಯಗಳ ಲಭ್ಯತೆ ಕೂಡ ನಮಗೆ ಬೇಕಾಗಿರುತ್ತೆ. ಸೊ ಇದು ಈ ಒಂದು ಪ್ರಾಜೆಕ್ಟ್ಗೆ ಇರತಕ್ಕಂಥ ಒಂದು ಚಾಲೆಂಜಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ವಾಸುಕಿ ಇಂಡಿಕಾಸ್ ಎಂದರೇನು? ವಾಟ್ ಈಸ್ ವಾಸುಕಿ ಇಂಡಿಕಾಸ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಇದೊಂದು ಪ್ರಾಚೀನ ಹಾವಿನ ಪ್ರಭೇದ ಅಥವಾ ಎನ್ ಏನ್ಷಿಯಂಟ್ ಸ್ನೇಕ್ ಸ್ಪೀಶೀಸ್ ಆಗಿರುತ್ತೆ. ಸೊ ಈ ಒಂದು ಏನ್ಷಿಯಂಟ್ ಸ್ನೇಕ್ ಸ್ಪೀಶೀಸ್ ಬಗ್ಗೆ ನಾನು ಯಾಕೆ ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ದಿಸ್ ಈಸ್ ಒನ್ ಆಫ್ ದಿ ಲಾಂಗೆಸ್ಟ್ ಸ್ನೇಕ್ಸ್ ಆಗಿರುತ್ತೆ, ಅಂದರೆ ಅತ್ಯಂತ ಉದ್ದವಾಗಿರ್ತಕ್ಕಂಥ ಸ್ನೇಕ್ ಆಗಿರುತ್ತೆ. ಸೊ ಇದರ ಪಳೆಯುವಳಿಕೆಗಳು ಈಗ ನಮಗೆ ಸಿಕ್ಕಿದೆ. ಇದು ಜೀವಂತವಾಗಿರ್ತಕ್ಕಂಥ ಸ್ನೇಕ್ ಅಲ್ಲ, ಇದು ಮಿಲಿಯನ್ಸ್ ಆಫ್ ಇಯರ್ಸ್ ಹಿಂದೆ ಬದುಕಿದ್ದಂತಹ ಒಂದು ಸ್ನೇಕ್ ಆಗಿರುತ್ತೆ. ಇದು ನಮ್ಮ ಭಾರತ ದೇಶದ ಗುಜರಾತ್ನಲ್ಲಿ ಇದರ ಪಳೆಯುವಳಿಕೆಗಳು ಸಿಕ್ಕಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಟಿಟಾನೋ ಬೋವಾ ಅಂತ ಒಂದು ಸ್ನೇಕ್ ಇತ್ತು, ಅದನ್ನ ಲಾಂಗೆಸ್ಟ್ ಅಂತ ಕನ್ಸಿಡರ್ ಮಾಡಿದ್ರು. ಬಟ್ ಈಗ ವಸುಕಿ ಇಂಡಿಕಾಸ್ ಅಂತ ಹೇಳ್ತೇವೆ, ಇದು ಈ ಒಂದು ಸ್ನೇಕ್ಸ್ಗಳಲ್ಲಿ ಅತ್ಯಂತ ಉದ್ದವಾಗಿರ್ತಕ್ಕಂಥ ಸ್ನೇಕ್ ಅಂತ ಈಗ ಅದನ್ನ ರಿಸರ್ಚ್ ಮಾಡುವ ಮುಖಾಂತರ ಫೈಂಡ್ ಔಟ್ ಮಾಡಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವು ವಾಸುಕಿ ಇಂಡಿಕಸ್ ಅಂತ ಹೇಳ್ತೇವೆ. ಇದೊಂದು ಏನ್ಷಿಯಂಟ್ ಸ್ನೇಕ್ ಸ್ಪೀಶೀಸ್ ಆಗಿರುತ್ತೆ, ಅಂದ್ರೆ ಪುರಾತನ ಹಾವಿನ ಪ್ರಭೇದವಾಗಿರುತ್ತೆ. ಸೊ ಇದು ಪೇಲಿಯಂಟಾಲಜಿಕಲ್ ಬ್ರೇಕ್ ಥ್ರೂ, ಅಂದ್ರೆ ಪೇಲಿಯಂಟಾಲಜಿ ಅಂದ್ರೆ ಈ ಒಂದು ಫಾಸಿಲ್ಸ್ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಜ್ಞಾನವನ್ನ, ಅಂದ್ರೆ ಈ ಪಳೆಯುವಳಿಕೆಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ನಾವು ಪೇಲಿಯಂಟಾಲಜಿ ಅಂತ ಹೇಳ್ತೇವೆ. ಸೊ ಇದು ಒಂದು ಪೇಲಿಯಂಟಾಲಜಿಕಲ್ ಬ್ರೇಕ್ ಥ್ರೂ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥ ಒಂದು ಡಿಸ್ಕವರಿ ಅಂತ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ದ ಫಾಸಿಲ್ಸ್ ಆಫ್ ವಸುಕಿ ಇಂಡಿಕಸ್ ವರ್ ಅನ್ಅರ್ಡ್ ಇನ್ 2005. ಸೊ ಈ ಒಂದು ಪಳೆಯುವಳಿಕೆಗಳು ಅಂದ್ರೆ ಈ ಒಂದು ಸ್ನೇಕ್ಸ್ ನ ಮೂಳೆಗಳು 2005ನೇ ಇಸ್ವಿಯಲ್ಲಿ ನಮಗೆ ಸಿಕ್ಕಿರುತ್ತೆ. ಸೊ ಎಲ್ಲಿ ಸಿಕ್ಕಿರುತ್ತೆ ಅಂದ್ರೆ ಪಂಡಾರೋ ಲಿಗ್ನೈಟ್ ಮೈನ್ ಇನ್ ಕಚ್, ಗುಜರಾತ್. ಗುಜರಾತ್ ನಲ್ಲಿರ್ತಕ್ಕಂಥ ಕಚ್ ನಲ್ಲಿ ಪನಂದ್ರೋ, ಇಟ್ಸ್ ನಾಟ್
ಇದನ್ನ ಪನಂದ್ರೋ ಅಂತ ಹೇಳ್ತೇವೆ. ಪನಂದ್ರೋ ಲಿಗ್ನೈಟ್ ಗಣಿಯಲ್ಲಿ ಈ ಒಂದು ವಾಸುಕಿ ಇಂಡಿಕಾಸ್ನ ಪಳೆಯುವಳಿಕೆಗಳು ಪತ್ತೆ ಆಗಿರುತ್ತೆ. 2005ರಿಂದ ಇದುವರೆಗೂ ರಿಸರ್ಚ್ ಅನ್ನ ಮಾಡುವ ಮುಖಾಂತರ ಅದು ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ನೇಕ್ಸ್ ಅಂತ ಈಗ ಕನ್ಸಿಡರ್ ಮಾಡಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು 27 ವರ್ಟಿಬ್ರೇಗಳನ್ನ ಹೊಂದಿರುತ್ತೆ, ಅಂದ್ರೆ 27 ಬೆನ್ನು ಮೂಳೆಯ ಚಿಕ್ಕ ಚಿಕ್ಕ ಮೂಳೆಗಳನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇನಿಷಿಯಲಿ ಅಂದ್ರೆ ಆರಂಭಿಕ ಸಮಯದಲ್ಲಿ ಇದನ್ನ ಕ್ರೋಕಡೈಲ್ ರಿಲೇಟಿವ್ ಅಂದ್ರೆ ಕ್ರೋಕಡೈಲ್ ಅಥವಾ ಮೊಸಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಾಣಿ ಅಂತ ಕನ್ಸಿಡರ್ ಮಾಡಿದ್ರು. ಬಟ್ ಅದಾದ್ಮೇಲೆ ಗೊತ್ತಾಗುತ್ತೆ ಇದೊಂದು ಸ್ನೇಕ್ ಅಂತ ಈಗ ಡಿಕ್ಲೇರ್ ಮಾಡಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಡೀಟೇಲ್ಡ್ ಅನಾಲಿಸಿಸ್ ಇನ್ 2024 ಕನ್ಫರ್ಮ್ ಇಟ್ ಇಸ್ ಅ ನ್ಯೂ ಸ್ನೇಕ್ ಸ್ಪೀಶೀಸ್. ಅಂದ್ರೆ 2024ರಲ್ಲಿ ಮಾಡಿರ್ತಕ್ಕಂಥ ಒಂದು ಅನ್ವೇಷಣೆಯ ಪ್ರಕಾರ ಇದೊಂದು ಹಾವಿನ ಜಾತಿಗೆ ಸೇರಿದೆ ಅನ್ನೋದನ್ನ ಈಗ ಘೋಷಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಸೈಜ್ ಮತ್ತೆ ಫೀಚರ್ಸ್ ಅನ್ನ ನಾವು ನೋಡೋದಾದ್ರೆ ಇಟ್ ಈಸ್ ಎಸ್ಟಿಮೇಟೆಡ್ ಟು ಹ್ಯಾವ್ ಬೀನ್ 36 to 50 ಫೀಟ್ ಲಾಂಗ್, ಅಂದ್ರೆ 36ರಿಂದ 50 ಅಡಿ ಉದ್ದವನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಟಿಟನಾ ಬೋವಾ ಅಂತ ನಾವೇನ್ ಹೇಳ್ತೇವೆ ಇದು 42 ಫೀಟ್ ಇರುತ್ತೆ. ಸೊ ಇದನ್ನ ಈಗ ಬೈಪಾಸ್ ಮಾಡಿರ್ತಕ್ಕಂಥದ್ದನ್ನ ಈ ಒಂದು ಸ್ನೇಕ್ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ತೂಕವನ್ನ ನಾವು ನೋಡೋದಾದ್ರೆ ಅಪ್ರಾಕ್ಸಿಮೇಟ್ಲಿ 1 ಮೆಟ್ರಿಕ್ ಟನ್ ಅಂಡ್ ಬಿಲಾಂಗ್ ಟು ಎಕ್ಸ್ಟಿಂಕ್ಟ್ ಮ್ಯಾಟ್ಸೋಡಿಯೆ ಫ್ಯಾಮಿಲಿ ನೋನ್ ಫಾರ್ ಲಾರ್ಜ್ ಪ್ರಿಮಿಟಿವ್ ಸ್ನೇಕ್ ಅಂತ ಕರೀತಾರೆ. ಅಂದರೆ ಸರಿಸುಮಾರು ಇದು 1 ಮೆಟ್ರಿಕ್ ಟನ್ ತೂಕವಿರುತ್ತೆ. ದೊಡ್ಡ ಮತ್ತು ಪ್ರಾಚೀನ ಹಾವುಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ನಶಿಸಿ ಹೋಗಿರ್ತಕ್ಕಂಥ ಮ್ಯಾಟ್ಸೋಯಿಡೆ ಕುಟುಂಬಕ್ಕೆ, ಅಂದರೆ ಇದು ಮ್ಯಾಟ್ಸೋಯಿಡೆ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ಸ್ನೇಕ್ ಆಗಿರುತ್ತೆ. ಸೊ ಇದು ಆಲ್ರೆಡಿ ನಶಿಸಿ ಹೋಗಿರ್ತಕ್ಕಂಥ ಹಾವುಗಳ ಜಾತಿಗೆ ಸೇರಿರ್ತಕ್ಕಂಥ ಒಂದು ಸ್ನೇಕ್ ಆಗಿರುತ್ತೆ. ಸೊ ಇದರ ಹ್ಯಾಬಿಟ್ಯಾಟ್ ಮತ್ತೆ ಬಿಹೇವಿಯರ್ ಅನ್ನು ನಾವು ನೋಡೋದಾದ್ರೆ ಸೊ ದಿಸ್ ಲೀವ್ಡ್ ಅರೌಂಡ್ 47 ಮಿಲಿಯನ್ ಇಯರ್ಸ್ ಎಗೋ, ಅಂದರೆ 47 ಮಿಲಿಯನ್ ವರ್ಷಗಳ ಹಿಂದೆ ಬದುಕಿದ್ದಂತಹ ಒಂದು ಸ್ನೇಕ್ ಆಗಿರುತ್ತೆ. ಸೊ ಇದು ಇಯೋಸಿಯೋನ್ ಎಪೋಕ್ ಇನ್ ಸ್ವಾಂಪಿ ಅಂಡ್ ಕೋಸ್ಟಲ್ ಎನ್ವೈರನ್ಮೆಂಟ್, ಅಂದರೆ ಇಯೋಸಿಯೋನ್ ಯುಗದಲ್ಲಿ ಜೋಗು ಪ್ರದೇಶಗಳಲ್ಲಿ ನೀರು ಹೆಚ್ಚಾಗಿ ಇರ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ಇದು ವಾಸ ಮಾಡ್ತಾ ಇದ್ದಂತಹ ಒಂದು ಸ್ನೇಕ್ ಆಗಿರುತ್ತೆ. ಸೊ ಅನ್ಲೈಕ್ ಟಿಟಾನಾ ಬೋ, ಅಂದರೆ ಇದಕ್ಕಿಂತ ಮುಂಚೆ ಉದ್ದವಾಗಿರ್ತಕ್ಕಂಥ ಟಿಟಾನಾ ಬೋವಾ ಸ್ನೇಕ್ ಏನಿರುತ್ತೆ ಸೊ ಇದು ಟೆರೆಸ್ಟ್ರಿಯಲ್ ಆಗಿರುತ್ತೆ, ಅಂದರೆ ಭೂಮಿಯ ಮೇಲೆ ವಾಸ ಮಾಡ್ತಕ್ಕಂಥ ಸ್ನೇಕ್ ಆಗಿತ್ತು. ಬಟ್ ಈಗ ವಸುಕಿ ಅಂತಕ್ಕಂಥದ್ದು ನೀರಿನಲ್ಲಿ ವಾಸ ಮಾಡಿರ್ತಕ್ಕಂಥ ಅಥವಾ ಆಕ್ವೆಟಿಕ್ ಸ್ನೇಕ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್ ವರ್ಲ್ಡ್ ಹೆರಿಟೇಜ್ ಡೇ ಅಥವಾ ವಿಶ್ವ ಪರಂಪರೆ ದಿನ. ಸೊ ಈ ದಿನವನ್ನ ನಾವು ಪ್ರತಿ ವರ್ಷ ಏಪ್ರಿಲ್ 18ನೇ ತಾರೀಕು ಆಚರಣೆ ಮಾಡ್ತಾರೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಹೆರಿಟೇಜ್ ಅಂಡರ್ ಥ್ರೆಟ್ ಫ್ರಮ್ ಡಿಸಾಸ್ಟರ್ಸ್ ಅಂಡ್ ಕಾನ್ಫ್ಲಿಕ್ಟ್ಸ್, ಪ್ರಿಪೇರ್ಡ್ನೆಸ್ ಅಂಡ್ ಲರ್ನಿಂಗ್ ಫ್ರಮ್ 60 years ಆಫ್ ಐಕೋಮಾಸ್ ಆಕ್ಷನ್. ಅಂದರೆ ವಿಪತ್ತುಗಳು ಮತ್ತು ಸಂಘರ್ಷಗಳಿಂದ ಬೆದರಿಕೆಯಲ್ಲಿರುವ ಪರಂಪರೆ. ಯಾಕಂದರೆ ವಿಪತ್ತುಗಳು ಮತ್ತು ಸಂಘರ್ಷಗಳಿಂದ, ಫಾರ್ ಎಕ್ಸಾಂಪಲ್ ಇವಾಗ ಉಕ್ರೇನ್ ಮತ್ತು ರಷ್ಯಾ ವಾರ ಆದಾಗ ಕೆಲವೊಂದು ಹೆರಿಟೇಜ್ ಪ್ಲೇಸಸ್ಗಳು ಡೆಸ್ಟ್ರಾಯ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈವನ್ ಈ ಡಿಸಾಸ್ಟರ್ಸ್ ಆದಾಗ ಕೂಡ ಇದು ಡೆಸ್ಟ್ರಾಯ್ ಆಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ತಾಜ್ ಮಹಲ್ ಕೂಡ ಸೊ ಗ್ಲೋಬಲ್ ವಾರ್ಮಿಂಗಿಂದ ತನ್ನ ಬಣ್ಣವನ್ನು ಕಳೆದುಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದೇ ಥೀಮನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿರ್ತಾರೆ. 60 ವರ್ಷಗಳ ಐಕೋಮಾಸ್ ಕ್ರಿಯೆಗಳಿಂದ ಸಿದ್ಧತೆ ಮತ್ತು ಕಲಿಕೆ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 852. ಇದು ಪ್ರಶ್ನೆ ಸಂಖ್ಯೆ 1. ಪ್ರಶ್ನೆಯನ್ನು ಓದಿ ಕಮೆಂಟ್ಸ್ ಅಲ್ಲಿ ಉತ್ತರ ತಿಳಿಸಿ. ಸೊ ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.